Hi my dear students, welcome to the video class. So in this video we shall discuss and we have to solve exercise 5.1 in the chapter continuity and differentiability. Okay. So examine the continuity of the following functions. So functions ಗಳನ್ನು ಕೊಟ್ಟಿರ್ತಾನೆ ಇಲ್ಲಿ. ಸೊ ಏನೇನು ಮಾಡ್ಬೇಕು ನಾವು whether it is continuous or not at some point ಅಂತ ಚೆಕ್ ಮಾಡೋಣ. ಓಕೆನಾ. ಸೊ f of x is equal to ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ modulus of x minus 5. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ನಮಗೆ ವಿ ನೋ ದ್ಯಾಟ್ ಸೊ mod x ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ಹೌದಾ. ಸೊ f of x mod x ಯಾವ ರೀತಿ ಇದೆ ನೋಡಿ ನಿಮಗಿಲ್ಲಿ. ಸೊ mod x ಫಂಕ್ಷನ್ ಇದೆ. ಹೌದಾ. ಸೊ mod x ಫಂಕ್ಷನ್ನು ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ಸೊ ದೆರ್ ಈಸ್ ನೋ ಎನಿ ಬ್ರೇಕ್ ಜಂಪ್. ಹೌದಾ. ಯಾವುದೇ ಥರ ಜಂಪ್ ಇಲ್ಲ, ಬ್ರೇಕ್ ಇಲ್ಲ. ಹಾಗಾಗಿ ಇದೇನಾಗಿದೆ, ಕಂಟಿನ್ಯೂಸ್ ಆಗಿದೆ. ಹೌದಾ. ಇದು mod x ಇದು. ಅದೇ ನೀವೇನಾದರೂ mod x minus 5 ಹಾಕಬೇಕಂತಂದರೆ ಸೊ ಗ್ರಾಫ್ ಹೆಂಗಿರುತ್ತೆ, mod x minus 5 ಗ್ರಾಫ್ ಹೆಂಗಿರುತ್ತೆ. ಹೌದಾ. ಸೊ x minus 5 ಅಂದರೆ ಈಕ್ವಲ್ ಟು 0 ಮಾಡ್ಕೋಬೇಕು. x is equal to 5 ಅಂತ ಬರುತ್ತೆ. ಹೌದಾ. x minus 5 equal to 0 ಆದರೆ x equal to 5 ಬರ್ತದೆ. ಸೊ 5 ಎಲ್ಲಿರ್ತದೆ, ಸೊ ಇದು 1, ಇದು 2, ಇದು 3, ಇದು 4, ಇದು 5. ಹೌದಾ. ಸೊ ಅಂದರೆ ಗ್ರಾಫ್ ಏನಾಗುತ್ತೆ, ಈ ರೀತಿ ಹೋಗುತ್ತೆ ಗ್ರಾಫ್. ರೈಟ್. ಸೊ x axis, y axis 0. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ವಾಟ್, ಮಾಡ್ಯುಲಸ್ ಆಫ್ x minus 5. ದಿಸ್ ಇಸ್ ದ ಗ್ರಾಫ್. ಸೊ ಅಂದರೆ ಏನು ಹೇಳಿದ ನಾನು, ಈಗ ಒಂದು ಪಾಯಿಂಟ್ ಇದೆ. ಹೌದಾ. ಇಲ್ಲಿ ಏನಾಗಿದೆ ನಿಮಗೆ mod x ಅಂತಂದರೆ ಇಲ್ಲಿ ನೋಡಿಲ್ಲ, x is greater than or equal to 0, x is less than 0. ಸೊ ಈ ರೀತಿ ಇದ್ದಾಗ ಏನು ಮಾಡ್ತೀವಿ ನಾವು ಇಲ್ಲಿ 0 ಪಾಯಿಂಟಲ್ಲಿ ಏನು ಮಾಡ್ತೀವಿ, ಇದನ್ನು ವೆದರ್ ಇಟ್ ಈಸ್ ಕಂಟಿನ್ಯೂಸ್ ಆರ್ ನಾಟ್ ಅಂತ ಚೆಕ್ ಮಾಡ್ತೀವಿ. ಹೌದಾ. ಸೊ ಹಾಗೆ ಇಲ್ಲಿ ಕೂಡ ನಾವೇನು ಮಾಡ್ತೀವಿ ಇಲ್ಲಿ ಎಟ್ ಸಮ್ ಪಾಯಿಂಟ್. ಹಾಗಾದರೆ mod x ನಾವು ಈ ರೀತಿ ಬರಿಬೋದು. ಡೆಫಿನೇಷನ್ ಆಫ್ mod x ಇದು. ಹಾಗಾದರೆ mod of x minus 5 ಏನಂತ ಬರಿಬೋದು. ಸೊ ಇದಿಷ್ಟು ಕಂಪ್ಲೀಟ್ x ಅಂದ್ಕೊಳ್ಳಿ. ಸೊ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಸೊ x minus 5 ಇದೆ. ಸೊ minus 5 ಇದೆ ನಿಮ್ಗೆ. ಹೌದಾ. ಸೊ ಏನಾಗ್ಬಿಡ್ತದೆ ನಿಮಗೆ 5 ಏನಾಗುತ್ತೆ, ಸೊ ಈಕ್ವಲ್ ಟು 0 ಮಾಡ್ಕೊಂಡಾಗ ನಿಮಗೆ ಏನಾಗುತ್ತೆ, x is greater than or equal to 5 ಆಗುತ್ತೆ. ಇದು ಇಟ್ ವರ್ಕ್ಸ್. ಅದೇ ಥರ ಇದೇನಾಗುತ್ತೆ, ಸೊ ಏನಾಗುತ್ತೆ ಮೈನಸ್ ಎಕ್ಸ್. ಯಾಕಂದರೆ ಆ್ಯಸ್ ಇಟ್ ಈಸ್ ಹಾಗೆ ಬರ್ತದೆ ನಿಮಗೆ ಇಲ್ಲಿ. ಹೌದಾ. ಅಂದರೆ ಏನಿಲ್ಲ, ದಿಸ್ ಈಸ್ ನಥಿಂಗ್ ಬಟ್ x minus 0 ಇದ್ದಂಗೆ ಅಷ್ಟೇ. x minus 0 ಇದ್ದಂಗೆ. ಹಾಗಾಗಿ ಏನಾಗುತ್ತೆ, ಇಫ್ x is greater than or equal to 0 ಬರುತ್ತೆ. ಇಲ್ಲಿ 0 ಬದಲು ಏನಿದೆ, 5 ಕೊಟ್ಟಿದ್ದಾನೆ. ಸೊ ಹಾಗಾಗಿ ಏನಾಗುತ್ತೆ, ಬೈ ದ ಡೆಫಿನೇಷನ್ ಇದೇ ಥರ ಡೆಫಿನೇಷನ್ ಇಲ್ಲಿ ಫಾಲೋ ಆಗುತ್ತೆ. ಸೊ x is greater than or equal to 5, x minus 5 ಬರ್ತದೆ ನಿಮಗಿಲ್ಲಿ. ಅದೇ ಥರ ಏನಾಗುತ್ತೆ, ಮೈನಸ್ ಎಕ್ಸ್ ಆಗ್ತದೆ ವೆನ್ ಇಫ್ x is less than 5. ಹೌದಾ. ಸೊ ಹಾಗೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್. ಇದನ್ನೇ ನಾವು ಈ ರೀತಿ ಬರಿಬೋದು, 5 minus x ಅಂತ ಬರಿಬೋದು. ರೈಟ್. ಸೊ ಗ್ರಾಫ್ ಕೂಡ ನೋಡಿದ್ವಿ ನಾವೀಗ. ಸೊ ಹಾಗಾದರೆ ಅಟ್ x is equal to 5, ಯಾಕಂದರೆ ಫಂಕ್ಷನ್ ಏನಾಗಿದೆ, ಇನ್ನು ಉಳಿಕಿದೆಲ್ಲ ಪಾಯಿಂಟಲ್ಲಿ ಫಂಕ್ಷನ್ ಏನಾಗಿದೆ, 3 ಫಂಕ್ಷನ್ ಏನಾಗಿದೆ, ಕಂಟಿನ್ಯೂಸ್ ಹೋಗ್ತಾ ಇದೆ. ಸೊ ಇಲ್ಲಿ ಕೂಡ ಹೋಗ್ತಾ ಇದೆ. 100% ಶೋರ್ ದ್ಯಾಟ್ ಇಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. mod x is ಕಂಟಿನ್ಯೂಸ್ ಫಂಕ್ಷನ್. ಬಟ್ ಆದರೂ ಕೂಡ ನಾವೇನು ಮಾಡಬೇಕು, ಸೊ ಎಟ್ x is equal to 5 ಅಲ್ಲಿ ಏನಾಗುತ್ತೆ ಅಂತ ನಾವೇನು ಮಾಡಬೇಕು, ಚೆಕ್ ಮಾಡಬೇಕಷ್ಟೇ. ಓಕೆನಾ. ಎಟ್ x is equal to 5, ಸೊ ಎಲ್ ಎಚ್ ಎಲ್ ಚೆಕ್ ಮಾಡಿರಿ. ಸೊ ಲಿಮಿಟ್ ಆಫ್ f of x ಆ್ಯಸ್ x ಟೆಂಡಿಂಗ್ ಟು 5 ಮೈನಸ್ ಅಂದ್ರೇನು, ಲೆಸ್ ದೆನ್ 5 ಅಂತ. ಸೊ ಲೆಸ್ ದೆನ್ 5 ಅಂದಾಗ ಏನು ಬರುತ್ತೆ ನಿಮಗಿದು, ಸೊ ಲಿಮಿಟ್, ಸೊ x ಟೆಂಡಿಂಗ್ ಟು 5 ಮೈನಸ್ f of x. ನೋಡಿ ಇಲ್ಲಿ ಲೆಸ್ ದೆನ್ 5 ಇದೆ ನೋಡಿ ನಿಮ್ಗೆ, ಇಲ್ಲಿದೆ ಇಲ್ಲಿದೆ ಲೆಸ್ ದೆನ್ 5 ಇದೆ ನಿಮ್ಗೆ. ಹೌದಾ. ಸೊ ಲೆಸ್ ದೆನ್ 5 ಅಂದರೆ ನಿಮ್ಗೆ ಏನು ಬರ್ತದೆ ಇಲ್ಲಿ, ಸೊ 5 minus x ಇದೆ ನಿಮಗೆ. ಹೌದಾ. ಸೊ f of x ಅಂದರೆ ಏನಾಗ್ತದೆ ನಿಮಗಿಲ್ಲಿ, 5 minus x. ರೈಟ್. ಸೊ ಕ್ಲಿಯರ್ಲಿ, ಸೊ x ಟೆಂಡಿಂಗ್ ಟು 5 ಏನು ಮಾಡ್ಬೇಕು ಇಲ್ಲಿ ನೀವು, ಡೈರೆಕ್ಟ್ x ಟೆಂಡಿಂಗ್ ಟು 5 ಅಂತಾನೆ. ಅಂದರೆ ಫ್ರಮ್ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡಿಂದ ಏನು ಮಾಡ್ತೀರಿ ನೀವು, 5 ಹತ್ರ ಹೋಗ್ತೀರಿ ನೀವು. ಹೌದಾ. ಲೆಸರ್ ದೆನ್ 5 ವ್ಯಾಲ್ಯೂಸ್ ಹತ್ರ ಹೋಗ್ತೀರಿ. ಸೊ ಹತ್ರ ಹೋದಂಗೆ ಏನಾಗ್ತದೆ ನಿಮಗೆ, ಯಾವಾಗಲೂ ಫಂಕ್ಷನ್ ಏನಾಗ್ತದೆ ನಿಮಗಲ್ಲೇ, ಪ್ರತಿಯೊಂದು ವ್ಯಾಲ್ಯೂಗೆ ಪ್ರತಿಯೊಂದು ನಿಮ್ಗೆ ಔಟ್ಪುಟ್ ಸಿಗ್ತಾ ಹೋಗ್ತದೆ. ಹೌದಾ. ಸೊ ಇಲ್ಲಿ ಏನಾದರೂ ನಿಮಗೆ ಇಲ್ಲಿ ನೀವು x equal to 5 ಹಾಕಿದರೆ ನಿಮಗೆ ಏನಾಗುತ್ತೆ, ಡೈರೆಕ್ಟ್ ವ್ಯಾಲ್ಯೂ ಬರ್ತದೆ ನಿಮಗೆ. ಇಲ್ಲಿ ನಿಮಗೆ ಇನ್ಫಿನಿಟಿ ಬೈ ಇನ್ಫಿನಿಟಿ 0/0 ಬರ್ತಿಲ್ಲ ನಿಮಗೆ. ಹೌದಾ. ಸೊ ಹಾಗಾಗಿ ಅಂಥ ಟೈಮಲ್ಲಿ ಏನು ಮಾಡಬೇಕು, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಹಾಕ್ಬಿಟ್ಟಾಗ ಏನಾಗುತ್ತೆ ನಿಮಗೆ, 5 minus 5 equal to ಏನಾಗ್ತದೆ 0 ಅಂತ ಬರ್ತದೆ. ಹೌದಾ. ಸಿಮಿಲರ್ಲಿ RHL, ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಏನಾಗಿದೆ ನೋಡಿರಿ. ಸೊ ಲಿಮಿಟ್ ಆಫ್ f of x ಆ್ಯಸ್ x ಟೆಂಡಿಂಗ್ ಟು 5+. ಸೊ 5+ ಅಂದರೆ ಏನು ರೀ, ಗ್ರೇಟರ್ ದ ವ್ಯಾಲ್ಯೂ ಆಫ್ 5. ಸೊ ಗ್ರೇಟರ್ ದ ವ್ಯಾಲ್ಯೂ ಆಫ್ 5 ಅಂದರೆ ಈ ಕಡೆ ಇರ್ತದೆ. ಸೊ ಆ ರೈಟ್ ಹ್ಯಾಂಡ್ ಸೈಡಿಂದ ಏನು ಮಾಡ್ತೀನಿ ನಾನು, ವೆರಿ ನಿಯರ್ ಟು 5 ಬರ್ತೀನಿ ನಾನು. ಸೊ ಅಲ್ಲಿ ಬುಡ್ಗ ಬಂದಾಗ ಏನಾಗುತ್ತೆ ನಿಮಗೆ, ಪ್ರತಿಯೊಂದು ವ್ಯಾಲ್ಯೂಗೆ ಏನಾಗ್ತದೆ, ಪ್ರತಿಯೊಂದು ಔಟ್ಪುಟ್ ಸಿಗ್ತಾ ಬರ್ತದೆ ನಿಮಗೆ. ಹೌದಾ. ಸೊ ಇಲ್ಲಿ ಕೂಡ ನಿಮ್ಗೆ ಏನಾಗಿರುತ್ತೆ, 0/0 ಇನ್ಫಿನಿಟಿ ಬರೋವಂಥ ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ಸೊ ಡೈರೆಕ್ಟಾಗಿ ಏನು ಮಾಡ್ಬೋದು, ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. f of x ಏನು ಬರ್ತದೆ ಇಲ್ಲಿ, ಗ್ರೇಟರ್ ದೆನ್ 5 ಯಾವ್ದು ನೋಡಿರಿ, ಇಲ್ಲಿದೆ ಗ್ರೇಟರ್ ದೆನ್ 5. ಸೊ ಅದೇನು ಬರ್ತದೆ, x minus 5 ಬರ್ತದೆ ನಿಮ್ಗೆ. ಹೌದಾ. ಸೊ x minus 5. ರೈಟ್. ಸೊ ಆಗ ಡೈರೆಕ್ಟಾಗಿ ಏನು ಮಾಡ್ಬೋದು ನೀವು, x ಟೆಂಡಿಂಗ್ ಟು 5 ಡೈರೆಕ್ಟಾಗಿ ಕೊಡ್ಬೋದು. ಸೊ ಹಾಗಾಗಿ ಏನಾಗುತ್ತೆ, 5 minus 5 ಏನಾಗ್ಬಿಡ್ತದೆ, 0 ಬರುತ್ತೆ. ನೆಕ್ಸ್ಟ್ ಅದೇ ಥರ ಏನು ಹೇಳಿದ್ದೀನಿ, ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ ಎಟ್ x equal to 5 ಅಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ನಾನು. ಸೊ ಹಾಗಾಗಿ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಗಿರುತ್ತೆ ನೋಡ್ಬೇಕು. ಅಂದರೆ f of 5. ಸೊ f of 5 ಏನು ಬರ್ತದೆ ನೋಡಬೇಕು. ಹಾಗಾದ್ರೆ 5 ಎಲ್ಲಿದೆ ನೋಡಿ ನಿಮಗಿಲ್ಲಿ. ಸೊ x is greater than or equal to 5. equal to 5 ಅಂದರೆ ಏನಾಗಿದೆ, 5 ಇಲ್ಲಿರ್ತದೆ. ಇಲ್ಲಿದೆ ಅಂತಂದೆಲ್ಲ ಏನು ಮಾಡಬೇಕು, ಈ ವ್ಯಾಲ್ಯೂನ ತೊಗೋಬೇಕು. ಇದಲ್ಲ, ಇದು ಲೆಸ್ ದೆನ್ 5, ಇದು equal to 5. ಹಾಗಾಗಿ ಏನು ಮಾಡಬೇಕು, x minus 5 ತೊಗೋಬೇಕು. ಹಾಗಾದ್ರೆ ಇದರಲ್ಲಿ ಹಾಕಬೇಕು, x minus 5 ಅಲ್ಲಿ ಹಾಕ್ರಿ. ಸೊ 5 ಹಾಕಿದಾಗ ಏನು ಬರ್ತದೆ, 5 minus 5 is equal to 10, 0. ರೈಟ್. ಸೊ 3 ಏನಾಯ್ತು ನಿಮಗೆ, 3 ಏನಾಗಿದೆ, ಕೋಇನ್ಸಿಡೆಂಟ್ ಆಗಿದೆ ನಿಮ್ಗೆ. ಹೌದಾ. ಸೊ LHL ಕೂಡ 0 ಬರ್ತಾ ಇದೆ, RHL ಕೂಡ ನಿಮ್ಗೆ ಏನು ಬರ್ತಾ ಇದೆ, 0 ಬರ್ತಾ ಇದೆ. ಇವನ್ f of 5 ಕೂಡ ಏನು ಬರ್ತಾ ಇದೆ, 0 ಬರ್ತಾ ಇದೆ. ಸೊ ಹಾಗಾಗಿ ಸೊ ದೇರ್ ಫೋರ್
therefore LHL is equal to RHL is equal to f of phi. ಸೊ ಹಾಗಾಗಿ ಏನು ನೋಡಬೇಕು, therefore this function, ಹೌದಾ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಫೈ ಈಸ್ ಕಂಟಿನ್ಯೂಯಸ್, ಸಿ ಟಿ ಎಸ್ ಅಂತ ಬರಿತೀನಿ ನಾನು, ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಫೈ ಅಂತ. ಎಕ್ಸ್ ಇಸ್ ಈಕ್ವಲ್ ಟು ಫೈ ಅನ್ನೋ ಪಾಯಿಂಟಲ್ಲಿ ಸೊ ನಮ್ಮ ಫಂಕ್ಷನ್ ಏನಾಗಿದೆ, ಕಂಟಿನ್ಯೂಯಸ್ ಆಗಿದೆ. ಓಕೆನಾ. ಸೊ ನಾಟ್ ಓನ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಫೈ, ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಎವ್ರಿವೇರ್. ಆಲ್ರೆಡಿ ಹೇಳಿದ್ದೇನೆ, ಗ್ರಾಫ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಪ್ರತಿಯೊಂದು ಪಾಯಿಂಟಲ್ಲಿ ಏನಾಗಿದೆ ನಿಮಗಿದು ಕಂಟಿನ್ಯೂಯಸ್ ಆಗಿದೆ ನಿಮಗಿಲ್ಲಿ. ಓಕೆನಾ. ಸೊ ನೋಡಿ, ಟೇಕ್ ನೆಕ್ಸ್ಟ್ ಕ್ವಶನ್. ಸೊ ನಾವು ಟೇಕ್ ಡೌನ್ ಕ್ವಶನ್ ನಂಬರ್ 6. ಫೈಂಡ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಈಸ್ ಗಿವನ್ ಬೈ. ಸೊ ಇನ್ನು ಎಫ್ ಅನ್ನು ಕೊಟ್ಟಿದ್ದಾರೆ ನಿಮಗೆ, ಈ ರೀತಿ ಒಂದು ಫಂಕ್ಷನ್ ಕೊಡ್ತಾನೆ, ಸ್ಪ್ಲಿಟಿಂಗ್ ಫಂಕ್ಷನ್ ಕೊಡ್ತಾನೆ. ಸೊ ಸ್ಪ್ಲಿಟಿಂಗ್ ಫಂಕ್ಷನ್ ಕೊಟ್ಟಾಗ ಸೊ ಇದೇನು ಮಾಡಬೇಕು, ನೀವೀಗ ಡಿಸ್ಕಂಟಿನ್ಯೂಟಿ ಪಾಯಿಂಟ್ಸನ್ನು ಕಂಡುಹಿಡಿಬೇಕು ಈ ಫಂಕ್ಷನ್ನಿಂದು. ಓಕೆನಾ. ಸೊ ನೋಡಿ, ಹಾಗಾದ್ರೆ ಏನಾಗುತ್ತೆ, ಇಲ್ಲಿ ಹೇಳಿದ್ದಾನೆ, ಇಲ್ಲಿ ನೋಡಿ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎಕ್ಸ್ ಇಸ್ ಗ್ರೇಟರ್ ದನ್ 2. ಅಂದರೆ ಈ 2 ಅನ್ನೋ ಪಾಯಿಂಟಲ್ಲಿ ಏನು ಮಾಡಬೇಕು, ಈಗ ನೀವೀಗ ಕಂಟಿನ್ಯೂಟಿ ಇದೇನೋ ಇಲ್ಲ ಅಂತ ಚೆಕ್ ಮಾಡಬೇಕು ಈ ಎಕ್ಸಾಕ್ಟ್ಲಿ 2 ಅನ್ನೋ ಪಾಯಿಂಟಲ್ಲಿ. ಓಕೆನಾ. ಸೊ ಹಾಗಾದ್ರೆ ಏನು ಮಾಡಿ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಚೆಕ್ ಮಾಡಿ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ, ನಿಮಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ನೀವು. ಸೊ ನಿಮ್ಗೆ ಏನಾದರೂ ಎಫ್ ಆಫ್ ಎಕ್ಸ್ ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿದ್ದರೆ, ಸಿ ಅಂತಂದರೆ ಒಂದು ನಂಬರ್ ಇತ್ತಪ್ಪ ಅಂದರೆ ದಿಸ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್, ಸೊ ದಿಸ್ ಈಸ್ ಕಂಟಿನ್ಯೂಯಸ್ ಎವ್ರಿವೇರ್. ಪ್ಲೀಸ್ ರಿಮೆಂಬರ್, ಕಂಟಿನ್ಯೂಯಸ್ ಎವ್ರಿವೇರ್ ಕಂಟಿನ್ಯೂಯಸ್ ಇರ್ತದೆ. ಆಮೇಲೆ ನೆಕ್ಸ್ಟು ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ನಿಮಗೆ, ಸೊ ಎಮ್ ಎಕ್ಸ್ ಪ್ಲಸ್ ಸಿ ಫಾರ್ಮೆಟಲ್ಲಿದ್ದರೆ, ಹೌದಾ, ಇದು ಕೂಡ ಏನಾಗಿರುತ್ತೆ ನಿಮಗೆ ಕಂಟಿನ್ಯೂಯಸ್ ಆಗಿರುತ್ತೆ. ಅದು ಕೊಟ್ಟಿರುವಂಥ ಅಂದರೆ ರಿಯಲ್ ನಂಬರಲ್ಲಿ ಹೇಳ್ತಾ ಇದ್ದೀನಿ ನಾನು, ಏನು ಹೇಳ್ತಾ ಇದ್ದೀನಿ, ರಿಯಲ್ ನಂಬರಲ್ಲಿ ಏನಾಗಿರುತ್ತೆ ಇದು ಕಂಟಿನ್ಯೂಯಸ್ ಆಗಿರುತ್ತೆ, ಯಾಕಂದ್ರೆ ಸ್ಟ್ರೇಟ್ ಲೈನ್ ಇದು. ಬಟ್ ಇಲ್ಲಿ ಕೂಡ ನಿಮ್ಗೆ ಏನಾಗಿದೆ, ಇಲ್ಲಿ ಕೂಡ ಸ್ಟ್ರೇಟ್ ಲೈನ್ ಇದ್ದಾವೆ, ಬಟ್ ಇದು ಕಂಟಿನ್ಯೂಸ್ ಆಗುತ್ತೋ ಇಲ್ಲ ಅಂತ ನೋಡಬೇಕು. ಯಾಕಂದರೆ 3 ವ್ಯಾಲ್ಯೂ ಎಕ್ಸಾಕ್ಟ್ ನಮ್ಗೆ ಏನಾಗಬೇಕು, ಕೋಇನ್ಸಿಡೆಂಟ್ ಆಗಬೇಕು. ಅರ್ಥ ಆಗ್ತಿದೆನಾ. ಸೊ 2 ಅನ್ನೋ ಪಾಯಿಂಟಲ್ಲಿ ಇದು ಕೋಇನ್ಸಿಡೆಂಟ್ ಆಗ್ತದೋ ಇಲ್ಲೋ ಚೆಕ್ ಮಾಡಬೇಕು. ಯಾಕಂದರೆ ಎರಡು ಒಂದೇ ಫಂಕ್ಷನ್ ಅಲ್ಲ, ಇಲ್ಲಿ 2x + 3 ಇದೆ, ಇಲ್ಲೇನಿದೆ 2x - 3 ಇದೆ. ಸೊ ಸ್ಟ್ರೇಟ್ ಲೈನ್ಗಳು ಬೇರೆ ಬೇರೆ ಬರ್ತವೆ ನಿಮಗಲ್ಲಿ, ಹೌದಾ. ಸೊ ಹಾಗಾಗಿ ಎರಡು ಸ್ಟ್ರೇಟ್ ಲೈನೇ, ಬಟ್ ಏನಾಗುತ್ತೆ ನಿಮಗೆ ಗ್ರಾಫ್ ಹಾಕಿದ್ರೆ ನಿಮಗೆ ಇನ್ನೂ ಕ್ಲಿಯರಿಟಿ ಸಿಗುತ್ತೆ ನಿಮಗೆ ಅಷ್ಟೇ. ಸೊ ಗ್ರಾಫ್ ಹಾಕಿ ಇದನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಸೊ ನಾನು ಮ್ಯಾನ್ಯಲಿ ತೋರಿಸ್ತೀನಿ ಇದನ್ನು ಹೆಂಗೆ ಅಂತೇಳಿ, ರೈಟ್. ಸೊ ಇದು ಸ್ಟ್ರೇಟ್ ಲೈನ್ ಫಾರ್ಮೆಟಲ್ಲಿ ಇದ್ರೂ ಕೂಡ ದಿಸ್ ಈಸ್ ಕಂಟಿನ್ಯೂಯಸ್ ಎವ್ರಿವೇರ್, ಇಟ್ ಮೀನ್ಸ್ ರಿಯಲ್ ನಂಬರ್ ಅಂತ, ಓವರ್ ದ ರಿಯಲ್ ನಂಬರ್. ಓಕೆನಾ. ಸೊ ಹಾಗಾದ್ರೆ ಈಗ ಬನ್ನಿ, ಆಮೇಲೆ ಈ ಥರ ಇದ್ರೂ ಕೂಡ ಅಷ್ಟೇ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಫಾರ್ಮೆಟಲ್ಲಿ ಇದ್ರೂ ಕೂಡ ಸೊ ದಿಸ್ ಈಸ್ ಕಂಟಿನ್ಯೂಯಸ್ ಎವ್ರಿವೇರ್. ಯಾಕಂದರೆ ಇದೇನಿದು ಎಮ್ ಎಕ್ಸ್ ಅಂದರೆ ಏನ್ರಿ, ಇದು ನಂಬರ್, ಇದು ಅದು ಕಾನ್ಸ್ಟೆಂಟ್, ಸ್ಲೋಪ್, ಇದು ಸ್ಲೋಪ್ ಆಫ್ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ. ಸೊ ಇದೆಲ್ಲ ಈಕ್ವೇಷನ್ಸ್ ಹೆಂಗಿರುತ್ತೆ, ಸೊ ದ ಸೆಟ್ ಆಫ್ ಆಲ್ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಇರುತ್ತೆ, y ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಅಂತ ಫಾರ್ಮೆಟಲ್ಲಿದ್ದರೆ. ಓಕೆನಾ. ಇದು ಎಮ್ ಎಕ್ಸ್ ಪ್ಲಸ್ ಸಿ ಇದೆ ನಿಮಗಿದು, ಇಲ್ಲಿ y ಇಂಟರ್ಸೆಪ್ಟ್ ಇರ್ತದೆ ನಿಮಗಿಲ್ಲ. ಓಕೆನಾ. ಈ ಥರ ಲೈನ್ಗಳಿದ್ದರೆ ನಿಮಗದು ಆರಿಜಿನ್ ಮೂಲಕ ಪಾಸ್ ಆಗಿರೋಂಗಿಲ್ಲ ಅಷ್ಟೇ. ಓಕೆನಾ. ಇದೊಂದು ಕಾನ್ಸ್ಟೆಂಟ್ ಇದೆ. ಸೊ ದಿಸ್ ಈಸ್ ದ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ವಾಟ್, ಎಕ್ಸ್ ಆಕ್ಸಿಸ್. ಆ ರೀತಿ ಇರುತ್ತೆ ನಿಮಗೆ ಗ್ರಾಫಿಕಲಿ ಹೇಳಿದೆ ನಾನು ನಿಮಗೆ. ಸೊ ಈಗ ಬರ್ರಿ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಬರ್ರಿ. ಸೊ ಹಾಗಾದ್ರೆ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ನಿಮ್ಗೆ ಇನ್ನೊಂದು ಹೇಳಿದ್ದೀನಿ, ನಿಮ್ಗೆ ಕನ್ಫ್ಯೂಷನ್ ಇದ್ದಾಗ. ಸೊ ಕನ್ಫ್ಯೂಷನ್ ಇದ್ದಾಗ ಏನು ಮಾಡಬೇಕು ಅಂತಂದರೆ, ನಿಮಗೊಂದು ಟೆಸ್ಟ್ ಫಾರ್ ಕಂಟಿನ್ಯೂಟಿ ಹೇಳಿದೆ ನಾನು ನಿಮಗೆ. ಅಂದರೆ ಟೆಸ್ಟ್ ಫಾರ್ ಕಂಟಿನ್ಯೂಟಿ ಅಂದರೆ ಹೆಂಗೆ ಹೇಳಿದ್ದೀನಿ, ಸೊ ನೀವು ಈಗ LHL ಚೆಕ್ ಮಾಡ್ತಾ ಇದ್ದೀರಿ ಅಂತಂತಂದರೆ, ಸೊ ನಾನು ಏನು ಹೇಳಿದೆ ನಿಮಗೆ, ಸೊ ರೀಪ್ಲೇಸ್ ಎಕ್ಸ್ ಬೈ, ಹೌದಾ, ರೀಪ್ಲೇಸ್ ಎಕ್ಸ್ ಬೈ ರೀಪ್ಲೇಸ್ ಎಕ್ಸ್ ಬೈ a minus h ಅಂತ ಹೇಳಿದ್ದೀನಿ, ಹೌದಾ. ರೀಪ್ಲೇಸ್ ಎಕ್ಸ್ ಬೈ a minus h ಆ್ಯಂಡ್ ಟೇಕ್ ದ ಲಿಮಿಟ್ ಆ್ಯಸ್ ಎಸ್ ಟೆಂಡಿಂಗ್ ಟು 0 ಆ್ಯಂಡ್ ಟೇಕ್ ದ ಲಿಮಿಟ್ ಆ್ಯಸ್ ಎಚ್ ಟೆಂಡಿಂಗ್ ಟು 0. ಇದು LHL. ಇದು ಸಿಮಿಲರ್ಲಿ RHL ಕೂಡ ಹಿಂಗೆ ಮಾಡಿರಿ, ಏನು ಮಾಡಿ, ಸೊ ಎಕ್ಸ್ ಬೈ ರೀಪ್ಲೇಸ್ ಏನು ಮಾಡಬೇಕಿಲ್ಲ, ಎಕ್ಸ್ ಬೈ ವಾಟ್, a ಪ್ಲಸ್ ಎಚ್, ಹೌದಾ. ರೀಪ್ಲೇಸ್ ಎಕ್ಸ್ ಬೈ a ಪ್ಲಸ್ ಎಚ್, RHLಗಿದು x is equal to a plus h and take the limit as s tending to 0. ಓಕೆ, ಟೇಕ್ ದ ಲಿಮಿಟ್ ಆಸ್ ಎಸ್ ಟೆಂಡಿಂಗ್ ಟು 0 ತೊಗೋಬೇಕು ಇದನ್ನು. ಸೊ ಹಾಗಾದ್ರೆ ಇದೇ ಥರ LHL ಕೂಡ ಹೇಳಿದ್ದೀನಿ, RHL ಕೂಡ ಹೇಳಿದ್ದೀನಿ ನಿಮಗೆ, ಅದೇ ಥರ ಅಪ್ಲೈ ಮಾಡಿ. ನೀವು ನೋಡಿರಿ ಪ್ರತಿಯೊಂದಕ್ಕೂ ಈ ಥರ ಮಾಡಿದ್ರೂ ನಿಮ್ಗೆ ಸೇಮ್ ಆನ್ಸರೇ ಬರುತ್ತೆ. ಬಟ್ ನಮಗೆ ಸ್ಟಾರ್ಟಿಂಗೆಲ್ಲ ಈಸಿ ಇತ್ತು ಕ್ವಶನ್ಸ್ಗಳು. ಸೊ ಹಾಗಾಗಿ ಡೈರೆಕ್ಟಾಗಿ ಏನು ಮಾಡಿದ್ದೀವಿ, ಅದನ್ನು ಕಂಟಿನ್ಯೂಸ್ ಇದ್ದದ್ದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ. ಬಟ್ ಈ ಥರ ಪ್ರಾಬ್ಲಮ್ ಬಂದಾಗ ನಿಮಗೆ ಗೊತ್ತಾಗಲ್ಲ, ಕಂಟಿನ್ಯೂಸ್ ಇದನ್ನೋ ಇಲ್ಲ ಅಂತ ಕಷ್ಟ, ಹೇಳೋದು ಕಷ್ಟ. ಸೊ ಅದಕ್ಕೆ ಏನು ಮಾಡಿ, LHL RHLನ ಟೆಸ್ಟ್ ಫಾರ್ ಕಂಟಿನ್ಯೂಟಿ ರೂಲ್ ಪ್ರಕಾರನೇ ಮಾಡಬೇಕು. ಓಕೆ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಚೆಕ್ ಮಾಡಿ. ಹಾಗಾದ್ರೆ ಏನು ಮಾಡಿ, ಈಗಲೇ ಫಸ್ಟ್ ಏನು ಮಾಡಿ, ಸೊ LHL ಚೆಕ್ ಮಾಡ್ತೀರಾ, LHL ತೊಗೊಳ್ಳಿ ಫಸ್ಟ್. LHL ಏನು ಹೇಳ್ತಾನೆ ರೀ, ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2 ಮೈನಸ್ ಅಂತ ಹೇಳ್ತಾನೆ, ಹೌದಾ. ಲಿಮಿಟ್ ಎಫ್ ಆಫ್ ಎಕ್ಸ್ ಟೆಂಡಿಂಗ್ 2 ಮೈನಸ್. ಸೊ ಇಲ್ಲಿ ನೋಡ್ರಿ, ನಾನೇನು ಮಾಡ್ತೀನಿ ಇಲ್ಲೇ, ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಎ, ಅಂದರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂದರೆ ಏನಿಲ್ಲ, 2 ಅಂದರೆ ಎ ಇದ್ದಂಗಿಲ್ಲ ಅಷ್ಟೇ ನಮಗೀಗ, ಹೌದಾ. ಸೊ ಹಾಗಾದ್ರೆ ಏನು ಮಾಡ್ತೀನಿ, ನನಗಿಲ್ಲಿ 2 ಮೈನಸ್ ಎಚ್ ಫಾರ್ಮುಲಾ ಪ್ರಕಾರ ಹೋಗ್ತೀನಿ ನಾನಿಲ್ಲಿ, a ಮೈನಸ್ ಎಚ್ ಇದಲ್ಲ, ಹಾಗಾಗಿ ಏನಾಗುತ್ತೆ 2 ಮೈನಸ್ ಎಚ್. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ ಎಚ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2 ವೆನ್ ಎಚ್ ಟೆಂಡಿಂಗ್ ಟು 0.
ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಚ್ ಅಂದರೆ ಎಚ್ ಏನಾದರೂ 0 ಹತ್ರ ಹೋಯಿತು ಅಂತಂದರೆ ಎಕ್ಸ್ ಎಲ್ಲಿಗೆ ಹೋಗುತ್ತೆ 2 ಹೋಗುತ್ತೆ, ಹೌದಾ? ವೆನ್ ಎಚ್ ಟೆಂಡಿಂಗ್ ಟು 0, ಎಚ್ ಏನಾದರೂ 0 ಹತ್ರ ಹೋಗ್ತಾ ಇದೆ ಅಂತಂದರೆ ಎಕ್ಸ್ ಈಕ್ವಲ್ ಟು ಏನಾಗ್ಬಿಡ್ತದೆ 2 ಆಗಿಬಿಡ್ತದೆ. ಅದಕ್ಕೆ ಹೇಳ್ತಿಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಚ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2 ವೆನ್ ಎಚ್ ಟೆಂಡಿಂಗ್ ಟು 0. ಎಕ್ಸ್ ಏನಾದರೂ 2 ಆಗಬೇಕಂತಂದರೆ ಎಚ್ ಏನು ಆಗಲೇಬೇಕು 0 ಆಗಲೇಬೇಕು. ಓಕೆ, ಸೊ ಇದನ್ನು ಈಗ ರೀಪ್ಲೇಸ್ ಮಾಡ್ಬೋದು ನೀವೀಗ ಇದರಲ್ಲಿ ಹಾಕ್ಬೋದು. ಅಂದರೆ ಲಿಮಿಟ್ ಈಗೇನು ಮಾಡಿಬಿಡ್ರಿ, ಡೈರೆಕ್ಟಾಗಿ ಏನು ಮಾಡಿಬಿಡ್ರಿ, ಫಸ್ಟ್ ತೊಗೊಳ್ಳಿ ಬೇಕಾದ್ರೆ ಎಕ್ಸ್ ಟೆಂಡಿಂಗ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್. 2 ಮೈನಸ್ ಮೀನ್ಸ್ ವಾಟ್, ಲೆಸ್ ದೆನ್ 2. ಸೊ ಲೆಸ್ ದೆನ್ 2 ಎಲ್ಲಿದೆ ನೋಡಿರಿ ನಿಮಗಿಲ್ಲಿ. ಸೊ ಇಲ್ಲಿದ್ದಾನೆ ಲೆಸ್ ದೆನ್ 2 ನಿಮಗೆ ಇಲ್ಲಿ ಕಾಣಿಸ್ತು ಲೆಸ್ ದೆನ್ 2 ಇಲ್ಲಿದೆ. ಹಾಗಾದ್ರೆ ಏನು ಬರ್ತದೆ ಫಂಕ್ಷನ್ನು 2x + 3. ಹಾಗಾದ್ರೆ ಇದೇನಾಗುತ್ತೆ 2x + 3 ಅಂತ ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡಿಬಿಡಿ ಇದನ್ನು. ಸೊ ಲಿಮಿಟ್ ಆ್ಯಸ್ ಎಚ್ ಟೆಂಡಿಂಗ್ ಟು 0. ಈಗ ನಾನು ರೀಪ್ಲೇಸ್ ಮಾಡ್ತೀನಿ, ರೀಪ್ಲೇಸ್ ಮಾಡ್ತೀನಿ. ಯಾವ ರೀತಿ ರೀಪ್ಲೇಸ್ ಮಾಡ್ತೀನಿ, ಇಲ್ಲಿ ಏನಿದೆ ಎಚ್ ಟೆಂಡಿಂಗ್ ಟು 0 ಇದೆ ನಿಮಗೆ, ಹೌದಾ? ಸೊ ಹಾಗಾದ್ರೆ ಈಗೇನು ಮಾಡಿ ಎಕ್ಸ್ ಇದ್ದಲ್ಲಿ 2 ಮೈನಸ್ ಎಚ್ ಹಾಕ್ರಿ. ಸೊ ಹಾಗಾದ್ರೆ ಏನಿದೆ 2 ಇಂಟು, ಸೊ ಇದೇನಾಗಿದೆ ನಿಮಗೆ 2 ಮೈನಸ್ ಎಚ್. ಓಕೆನಾ, 2 ಮೈನಸ್ ಎಚ್. ಸೊ ನೆಕ್ಸ್ಟ್ ಏನಿದೆ ಪ್ಲಸ್ 3. ಸೊ ಜಸ್ಟ್ ಎಕ್ಸ್ ಪ್ಲೇಸಲ್ಲಿ ನಾನೇನು ಮಾಡಿದ್ದೀನಿ ಈಗ ಇಲ್ಲಿ 2 ಮೈನಸ್ ಎಚ್ಚನ್ನು ಹಾಕಿದ್ದೀನಿ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಲಿಕ್ಕೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಕಂಟಿನ್ಯೂಷನ್ ಏನಾಗುತ್ತೆ ನೋಡಿ. ಸೊ ಲಿಮಿಟ್, ಸೊ ಎಚ್ ಟೆಂಡಿಂಗ್ ಟು 0, ಸೊ ಲಿಮಿಟ್ ಎಚ್ ಟೆಂಡಿಂಗ್ ಟು 0. ಸೊ 2 ಟೂಸ್ ಏನಾಗ್ತದೆ ನಮಗೆಲ್ಲ, ಸೊ 4 ಮೈನಸ್ 2h. ಸೊ ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ 3 ಆ್ಯಸ್ ಇಟ್ ಈಸ್ ಇರುತ್ತೆ. ಈಗ ನೋಡಿ ಇಲ್ಲಿ ಎಚ್ ಎಲ್ಲಿದೆ ಅಲ್ಲೇನು ಮಾಡ್ಬೋದು, ಡೈರೆಕ್ಟಾಗಿ 0 ಕೊಡ್ಬೋದು ನೀವು ಈಗಿಲ್ಲಿ. ಎಚ್ ಟೆಂಡಿಂಗ್ ಟು 0 ಅಂತ ಹೇಳ್ತಿದ್ದಾನಲ್ಲ, ಇಲ್ಲಿ ಎಚ್ ಕ್ವಾಂಟಿಟಿ ಇದೆ. ಸೊ ಎಚ್ ಕ್ವಾಂಟಿಟಿ ಏನು ಮಾಡಿಬಿಡಿ 0 ಸಬ್ಸ್ಟಿಟ್ಯೂಟ್ 0ಕ್ಕೆ ಹೋಗ್ಬಿಟ್ರೆ ಸೊ ಉಳಿಯೋದೇ ನಿಮಗೆ 4 + 3. ಸೊ ಹಾಗಾಗಿ ಇಲ್ಲಿ 0 ಆಗಿಬಿಡ್ತದೆ. ಸೊ 4 + 3 ಅಷ್ಟೇ ಏನಾಗುತ್ತೆ ಟೋಟಲ್ ನಿಮಗಿಲ್ಲಿ 7 ಅಂತ ಬರ್ತದೆ. ಓಕೆನಾ, ಸೊ ಹಾಗಾದ್ರೆ ಎಲ್ ಎಚ್ ಎಲ್ ಏನು ಬರ್ತಾಯಿದೆ ನಿಮಗೀಗ 7 ಬರ್ತಾಯಿದೆ, ರೈಟ್? ಅದೇ ಥರ ಸಿಮಿಲರ್ಲಿ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡ್ಬೋದು. ನೋಡಿ ಈ ರೂಲ್ನ ನೀವು ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ಬೋದು. ಪ್ಲೀಸ್ ರಿಮೆಂಬರ್, ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ಬೋದು. ಸ್ಟಾರ್ಟಿಂಗ್ ಸಣ್ಣ ಪ್ರಾಬ್ಲಮ್ ಇರೋದಕ್ಕೆ ನಾನೇನು ಮಾಡಿದ್ದೀನಿ, ಈ ರೂಲ್ನ ಅಪ್ಲೈ ಮಾಡಿಲ್ಲ. ಸೊ ಇಲ್ಲಿ ಬಿಗ್ ಪ್ರಾಬ್ಲಮ್ ಬಂದಾಗ ನಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ವೆದರ್ ಇಟ್ ಈಸ್ ಕಂಟಿನ್ಯೂಸ್ ಆರ್ ನಾಟ್. ಸೊ ಹಾಗಾಗಿ ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ನೀವೇನು ಮಾಡಬೇಕು, ಈ ರೀತಿ ರೂಲ್ನ ಅಪ್ಲೈ ಮಾಡಲೇಬೇಕು. ಈ ಟೆಸ್ಟ್ಗಳನ್ನು ಏನು ಮಾಡಬೇಕು, ಅಪ್ಲೈ ಮಾಡಬೇಕು. ಓಕೆನಾ, ಸೊ ಅದೇ ಥರ ಆರ್ ಎಚ್ ಎಲ್ ನೋಡ್ರಿ ಏನಾಗ್ತದೆ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಆರ್ ಎಚ್ ಎಲ್ ಬಂದಾಗ ಏನಾಗ್ತದೆ ರೀ, ಸೇಮ್ ಅದೇ ಥರ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 2 + h. ಸ್ವಲ್ಪ ಕೆಳಗೆ ಬರೀತೀನಿ. ಸೊ ಆರ್ ಎಚ್ ಎಲ್ ನೋಡ್ತಾ ಇದ್ದೀವಿ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 2 + h ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2 ವೆನ್ ಎಚ್ ಟೆಂಡಿಂಗ್ ಟು 0. ಹೌದಾ, ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2 ವೆನ್ ಎಚ್ ಟೆಂಡಿಂಗ್ ಟು 0. ಸೊ ಈ ಹಾಗಾದ್ರೆ ಸಪ್ಲೈ ಮಾಡಿ ನೋಡೋಣ. ಸೊ ಆರ್ ಎಚ್ ಎಲ್ ಏನು ಬರ್ತದೆ, ಆರ್ ಎಚ್ ಎಲ್ ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2+. ಸೊ 2+ ಮೀನ್ಸ್ ವಾಟ್, ಗ್ರೇಟರ್ ದೆನ್ 2. ಸೊ ಗ್ರೇಟರ್ ದೆನ್ 2 ಎಲ್ಲಿದೆ, ಇಲ್ಲಿದೆ ಗ್ರೇಟರ್ ದೆನ್ 2. ಸೊ ಗ್ರೇಟರ್ ದೆನ್ 2 ಅಂದರೆ ಏನು ಬರ್ತದೆ ನಿಮಗೆ 2x - 3 ಬರ್ತದೆ. ಸೊ ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಲಿಮಿಟ್ 2x - 3 ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2+. ಸೊ ರೀಪ್ಲೇಸ್ ಮಾಡಬೇಕು. ರೂಲ್ ಏನಿದೆ ನೋಡಿ ನಿಮಗೆಲ್ಲ, ರೂಲ್ ಏನಿದೆ ಎಕ್ಸ್ ಇಸ್ ಈಕ್ವಲ್ 2 + h ಇದೆ. ಎಕ್ಸ್ ಪ್ಲೇಸಲ್ಲಿ ಏನು ಮಾಡಿ 2 + h ಹಾಕ್ರಿ. ಸೊ 2 + h ಹಾಕಿದಾಗ ಏನು ಬರುತ್ತೆ, ಇಲ್ಲಿ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಎಚ್ ಟೆಂಡಿಂಗ್ ಟು 0 ಅಂತ ಹೇಳ್ತಿದ್ದೆ ನಾನು ಇಲ್ಲಿ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಎಚ್ ಟೆಂಡಿಂಗ್ 0 ಬಂದ ತಕ್ಷಣ ಈ ವ್ಯಾಲ್ಯೂನ ಏನು ಮಾಡಬೇಕು, ನೀವು ರೀಪ್ಲೇಸ್ ಮಾಡಬೇಕು. ಸೊ 2 + h ಬರ್ತಾ ಇದೆ, ಹಾಕ್ರಿ ನೋಡಿ ಏನು ಬರ್ತದೆ ಇದರಲ್ಲಿ ಹಾಕ್ರಿ. ಸೊ 2 ಇಂಟು 2 + h. ಓಕೆನಾ, 2 ಇಂಟು 2 + h -3. ಸೊ -3ದಾಗ ಏನಾಗುತ್ತೆ ನೋಡ್ರಿ, ಇದು 2 2s ಏನಾಗುತ್ತೆ 4 ಆಗುತ್ತೆ. ಲಿಮಿಟ್ ಎಚ್ ಟೆಂಡಿಂಗ್ ಟು 0 2 2s 4 ಪ್ಲಸ್ 2 ಇಂಟು h ಏನಾಗುತ್ತೆ 2h. ಸೊ ನೆಕ್ಸ್ಟ್ -3 ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಸೊ ಎಚ್ ಟೆಂಡಿಂಗ್ ಟು 0 ಅಂತಂದಾಗ 2 ಇಂಟು h ಅಂದರೆ ಎಚ್ದಲ್ಲಿ 0 ಹಾಕಬೇಕು. 0 ಹಾಕಿದಾಗ ಏನಾಗಿದೆ, ಇದಿಷ್ಟೇ 0 ಆಗಿಬಿಡ್ತದೆ. ಹಾಗೆ ಟೋಟಲ್ ನಮಗೇನು ಬರ್ತದೆ, ನಮಗಿಲ್ಲಿ 4 - 3 = ಏನಾಗುತ್ತೆ, ಸೊ 1 ಆಗ್ತದೆ. ಓಕೆನಾ, ಸೊ ಆಗ ನಮ್ಗೆ ಆರ್ ಎಚ್ ಎಲ್ ಏನು ಬರ್ತಾಯಿದೆ, ನಮಗಿಲ್ಲಿ 1 ಬರ್ತಾಯಿದೆ. ಸೊ ನೆಕ್ಸ್ಟ್ ಎಲ್ ಎಚ್ ಎಲ್ ಏನು ಬರ್ತಾಯಿದೆ, ನಮಗಿಲ್ಲಿ 7 ಬರ್ತಾಯಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಏನಾಗುತ್ತೆ, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್ ಆಗಲಿಲ್ಲ, ಕೋಇನ್ಸಿಡೆಂಟ್ ಆಗಲಿಲ್ಲ. ಸೊ ಹಾಗಾಗಿ ದೇರ್ಫೋರ್ ಈ ನೆಕ್ಸ್ಟ್ ನೀವು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಇಲ್ಲೇ ಫೈಂಡ್ ಔಟ್ ಮಾಡೋ ನೆಸಿಟಿನೇ ಇಲ್ಲ, ಯಾಕಂದರೆ ಎರಡು ಇಲ್ಲೇ ಈಕ್ವಲ್ ಆಗಲಿಲ್ಲಲ್ಲ. ಸೊ ಹಾಗಾಗಿ ಏನು ಮಾಡಿ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ದಿಸ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಯಸ್. ಓಕೆನಾ, ಸೊ ಪ್ರತಿಯೊಂದು ಪ್ರಾಬ್ಲಮ್ನ ಇದೇ ಥರ ಕ್ಲಿಯರಾಗಿ ಮಾಡಬೇಕು. ಬಟ್ ಇವನ್ ಸ್ಟಿಲ್ ಸೊ ನಮಗೇನು ಬರ್ತಾ ಇದೆ ಇಲ್ಲಿ, ಸೊ ದೇರ್ ಫೋರ್ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಹಾಗಾದ್ರೆ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಎಲ್ ಎಚ್ ಎಲ್ ಏನು ಬರ್ತಾ ಇದೆ ನಿಮಗೆಲ್ಲ, ಸೊ 7 ಬರ್ತಾ ಇದೆ, ಹೌದಾ? 7 ಈಸ್ ನಾಟ್ ಈಕ್ವಲ್ ಟು ವಾಟ್, 1. ಓಕೆನಾ, ಸೊ ದೇರ್ ಫೋರ್ ಇವನ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕೂಡ ನಿಮ್ಗೆ ಏನು ಬರ್ತದೆ, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನು ಬರ್ತದೆ ನೋಡಿರಿ. ಸೊ ಎಕ್ಸಾಕ್ಟ್ಲಿ 2 ಎಟ್ ಎಕ್ಸ್ ಈಕ್ವಲ್ ಟು 2 ನೋಡಬೇಕು. 2 ಎಲ್ಲಿದೆ, 2 ಇಲ್ಲಿದೆ, 2 ಇಲ್ಲಿದೆ 2. ಸೊ 2 ಇಲ್ಲಿದೆ. ಹಾಗೆ ಎಫ್ ಆಫ್ ಟಿ ಏನು ಬರ್ತದೆ ನಿಮಗೆ, ಎಫ್ ಆಫ್ ಟಿ ಏನಾಗುತ್ತೆ 7 ಆಗುತ್ತೆ. ಈಗ 2 ಹಾಕ್ಬಿಟ್ಟು 2 2 4 4 + 7 ಎಫ್ ಆಫ್ ಟಿ ಏನು ಬರ್ತಾಯಿದೆ 7 ಬರ್ತಾಯಿದೆ. ಹಾಗಾದ್ರೆ 7 ಅಂದರೆ ಏನಾಗ್ತದೆ, ಎಲ್ ಎಚ್ ಎಲ್ಗೆ ಏನಾಗ್ತದೆ, ಕೋಇನ್ಸಿಡೆಂಟ್ ಆಗ್ತದೆ.
ಹೌದಾ? ಸೊ ಹಾಗಾದ್ರೆ ಏನಾಗುತ್ತೆ, ಎಫ್ ಆಫ್ ಟು ಎಲ್ ಎಚ್ ಎಲ್ಗೆ ಏನಾಗುತ್ತೆ, ಈಕ್ವಲ್ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಪಾರ್ಟ್. ಸೊ ಹಾಗಾಗಿ ದೇರ್ ಫೋರ್ ಏನಾಗುತ್ತೆ ನಿಮಗೆ 7 = 7 ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ 3 ಈಕ್ವಲ್ ಆದ್ರೆ ಮಾತ್ರ ಕಂಟಿನ್ಯೂಸ್, ಅದರ್ವೈಸ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್. ಓಕೆನಾ? ಸೊ ಹಾಗಾಗಿ ದೇರ್ ಫೋರ್ 2 ಇದಲ್ಲಿ ಹಾಕ್ಬಿಡಿ, ಇದನ್ನು ಹಾಕಿದಾಗ ಬರುತ್ತೆ ನಿಮಗಷ್ಟೇ. ದೇರ್ ಫೋರ್ ಸೊ ಎಫ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಹೇಳಬೇಕು. ಎಫ್ ಏನಾಗಿದೆ, ಎಫ್ ಫಂಕ್ಷನ್ ಏನಾಗಿದೆ ನಿಮಗೆ, ಸೊ ಈ 2 ಅನ್ನೋ ಪಾಯಿಂಟಲ್ಲಿ ಏನಾಗಿದೆ ನಿಮಗೆ ಡಿಸ್ಕಂಟಿನ್ಯೂಸ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಇದೇ ಥರ ಕ್ವಶನ್ ಇನ್ನೊಂದಿದೆ. ಸೊ ನೆಕ್ಸ್ಟ್ ನೋಡೋಣ, ಅದೊಂದು ಕ್ವಶನ್ ನೋಡೋಣ, ಭಾಳ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. So come to question number 7. So observe what he has given. Find all points of discontinuity of f. Okay, f of x is there. So now we have to check at this point. So nodi, polynomial function is continuous everywhere. We know that. Okay na? So ಇಲ್ಲಿ mod x plus 3 ಇದೆ, ಇಲ್ಲಿ -2x ಇದೆ. ಸೊ ಇಲ್ಲಿ ನಮಗೆ ಇಲ್ಲಿ ಪಾಯಿಂಟ್ಸ್ ಯಾವ ರೀತಿ ಇದೆ ನೋಡಿ, -3 ಕಾಮನ್ ಬರ್ತಾ ಇದೆ ನಮಗೆ, ಹೌದಾ? -3 ಅಂತ ಎರಡು ಕಡೆ, x is less than or equal to -3. ಸೊ ಇನ್ ದಿಸ್ ಇಂಟರ್ವಲ್ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಈ ಒಂದು ಇಂಟರ್ವಲ್ ಕೂಡ ಈ ಫಂಕ್ಷನ್ ಕೂಡ ಏನಾಗಿರುತ್ತೆ, ಕಂಟಿನ್ಯೂಸೇ ಆಗಿರುತ್ತೆ. ಯಾಕಂದರೆ ಇದು ಯಾವ ಫಂಕ್ಷನ್ ಇದನ್ನು ಗೊತ್ತಿದೆ, ಇದು ಕೂಡ ನಿಮಗೆ ಸ್ಟ್ರೇಟ್ ಲೈನ್. ಸೊ ಇದು ಕೂಡ ಸ್ಟ್ರೇಟ್ ಲೈನ್, ಗ್ರಾಫಿಕಲಿ ಇಟ್ ಇಸ್ ಎ ಸ್ಟ್ರೇಟ್ ಲೈನ್. ಸೊ ಇದು ಕೂಡ mod x plus 3, mod x ಈಸ್ ಕಂಟಿನ್ಯೂಸ್. mod x ಫಂಕ್ಷನ್ ಏನಾಗಿದೆ, ಕಂಟಿನ್ಯೂಸ್ ಆಗಿದೆ, ಹೌದಾ? ಸೊ mod x ಈಸ್ ಕಂಟಿನ್ಯೂಸ್. ಸೊ ಈಗ ನಾವೇನು ಮಾಡೋಣ, -3 ಪಾಯಿಂಟಲ್ಲಿ ಮತ್ತು 3 ಪಾಯಿಂಟಲ್ಲಿ ಇದು ಕಂಟಿನ್ಯೂಸ್ ಇದೇನೋ ಇಲ್ಲ ಅಂತ ಚೆಕ್ ಮಾಡ್ಬೇಕು ಈಗ ನಾವು. ಓಕೆ, ಸೊ ನೋಡಿ ಹಾಗಾದರೆ ಅಟ್ x ಇಸ್ ಈಕ್ವಲ್ ಟು, ಸೊ ಚೆಕ್. ಸೊ ನಾವು check the continuity of f at x is equal to -3 and 3. x equal to -3 ಮತ್ತು 3 ಅನ್ನೋ ಪಾಯಿಂಟಲ್ಲಿ ಇದು ಕಂಟಿನ್ಯೂಸ್ ಇದೇನೋ ಇಲ್ಲ ಅಂತ ಏನು ಮಾಡೋಣ, ಚೆಕ್ ಮಾಡೋಣ. ಓಕೆನಾ? ಸೊ ಒಂದಂತೂ ನಮ್ಗೆ ನಿಜ, ಇದು ನಮ್ಗೆ ಗೊತ್ತೇ ಇದೆ, ನಮಗೆ ಸ್ಟ್ರೇಟ್ ಲೈನ್ ಇದೆ, ಇದು ಸ್ಟ್ರೇಟ್ ಲೈನ್ ಇದೆ, ಇದು mod x is always continuous function. ಇವನ್ ದಿಸ್ ಇಸ್ ಕಾನ್ಸ್ಟೆಂಟ್ ಫಂಕ್ಷನ್, ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್. ಸೊ ಬೈ ದ ಥಿಯರಮ್, ಇದು ಎಫ್ ಇದ್ದಂಗೆ ಇದು ಜಿ ಇದ್ದಂಗೆ, ದ ಸಮ್ ಆಫ್ ಟು ಫಂಕ್ಷನ್ ಈಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್ ಇನ್ ದಿಸ್ ಇಂಟರ್ವಲ್. ಓಕೆನಾ? ಬಟ್ ಆದರೂ ನಮಗೇನು ಮಾಡ್ತೀನಿ, ಆ ಪಾಲಿನಾಮಿಲ್ ಇರೋದಕ್ಕೆ ಮಿಕ್ಸಪ್ ಇರೋದಕ್ಕೆ ನಾನು ಏನು ಮಾಡ್ತೀನಿ, -3 ಪಾಯಿಂಟಲ್ಲಿ ಮತ್ತು 3 ಪಾಯಿಂಟಲ್ಲಿ ಚೆಕ್ ಮಾಡ್ತೀನಿ ವೆದರ್ ಇಟ್ ಇಸ್ ಕಂಟಿನ್ಯೂಸ್ ಆರ್ ನಾಟ್ ಅಂತೇಳಿ. ಓಕೆನಾ? ಸೊ ನೋಡಿ ಹಾಗಾದರೆ x = -3 ಇದೆ, 3 ಇದೆ ನಿಮಗೆ, ಹೌದಾ? ಇಲ್ಲಿ ನೋಡಿ ಏನಾಗ್ತದೆ ನೋಡೋಣ. ಸೊ ಫಸ್ಟ್ ಅಟ್ x is equal to -3 ಚೆಕ್ ಮಾಡೋಣ. x = -3 ಚೆಕ್ ಮಾಡೋಣ. ಸೊ ಫಸ್ಟ್ ಏನು ಮಾಡಿ, ಎಲ್ ಎಚ್ ಎಲ್ ಮಾಡಿ, LHL. ಸೊ ನಿಮ್ಮ ರೂಲ್ ಗೊತ್ತಿದೆ ನಿಮಗೆ, LHL ರೂಲ್ ಏನಿದೆ, LHL ರೂಲ್ ಗೊತ್ತಿದೆ ನಿಮಗೆ. ಸೊ ಪುಟ್ x is equal to, ಇಲ್ಲಿ a ಅಂದರೆ ಏನ್ರಿ, ಇಲ್ಲಿ -3 ಅಂದರೆ a - h. a - h ಅಂದರೆ ಏನು, -3 - h. ಓಕೆನಾ? a - h. ಪುಟ್ x is equal to -3 - h. Put x is equal to this one as x tending to -3 when h tending to 0. When h tending to 0. Okay na? So x is equal to -3 - h as x tending to -3 when h tending to 0. ಸೊ ಹಾಕಿ ನೋಡೋಣ ಈಗ. ಸೊ -3 ಚೆಕ್ ಮಾಡ್ತಾ ಇದ್ದೀವಿ. ಸೊ LHL ಏನಾಗ್ತದೆ, ಸೊ ಲಿಮಿಟ್ ಆಫ್ f of x as x tending to -3. ಸೊ ನೋಡಿ x tending to -3 LHL ನೋಡ್ತಾ ಇದ್ದೀವಿ. ಸೊ ಲೆಸ್ ದೆನ್ -3 ಏನಾಗ್ತದೆ ನಮಗಿಲ್ಲಿ, ಸೊ ಲೆಸ್ ದೆನ್ -3 ಇಲ್ಲಿದೆ ನಿಮಗೆ, ಹೌದು? ಇಲ್ಲಿದೆ ಅಂದರೆ ಫಂಕ್ಷನ್ ಯಾವ್ದು ಬರುತ್ತೆ, ಇದು ಬರುತ್ತೆ, mod x plus 3. ಸೊ ಹಾಗಾದ್ರೆ ಹಾಕಿ ನೋಡೋಣ. ಸೊ ಲಿಮಿಟ್ mod x plus 3 ಆ್ಯಸ್ x tending to -3. ಓಕೆನಾ? ಸೊ ಆಗ ರೂಲ್ ಅಪ್ಲೈ ಮಾಡಿ. ರೂಲ್ ಏನು ಹೇಳ್ತದೆ ನಿಮಗೆ, ಸೊ ಎಕ್ಸ್ ಇಲ್ಲ, ವೇರ್ ಎಕ್ಸ್ ಇಸ್ ದೇರ್ ಯು ಪುಟ್ -3 - h ಇನ್ಸ್ಟೆಡ್ ಆಫ್ x. ಸೊ ಎಕ್ಸ್ ಪ್ಲೇಸಲ್ಲಿ ಹಾಕಿರಿ ಅದನ್ನು. ಸೊ mod x ಇದೆ, ಸೊ ಎಕ್ಸಲ್ಲಿ ಏನು ಮಾಡ್ತೀನಿ ನಾನು, -3 - h. ಓಕೆ, ಹಾಕಿದ್ದೀನಿ. +3 ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಸೊ ಅದನ್ನು ಅಪ್ಲೈ ಮಾಡಿ. ಸೊ ಈಗ ಏನಾಗ್ತದೆ, -3 - h ಇದೆ, ಸೊ +3 ಇದೆ ಆ್ಯಸ್ h tending to 0. ಸೊ ಲಿಮಿಟ್ h tending to 0. ಸೊ ಅದ್ರ ಏನಾಗ್ತದೆ ನಮಗೆ, h tending to 0 ಹೇಳಿದ್ದಾನೆ ನಿಮಗಿಲ್ಲ, ಹೌದಾ? ಸೊ ಎಲ್ಲಿ h ಇದೆ ನಿಮಗೇನಾಗುತ್ತೆ, ಕ್ವಾಂಟಿಟಿ ಏನಾಗುತ್ತೆ, ಟೋಟಲ್ 0 ಆಗುತ್ತೆ. ಅಂದರೆ ಈ ಹಾಕ್ಬಿಡ್ಬೇಕು ನೀವು, ಎಂಥ ಟೈಮಲ್ಲಿ ಹಾಕಬಾರ್ದು. ಬೇರೆ 0/0 ಫಾರ್ಮೆಟ್ ಬಂದರೆ, ಸಪೋಸ್ ಇನ್ಫಿನಿಟಿ ಬಂದರೆ, ಸೊ ಅಂಥ ಟೈಮಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ ನಮಗಲ್ಲೇ, h tending to 0 ಹಾಕ್ಲಿಕ್ಕೆ ಬರಲ್ಲ, ಅಂದರೆ ಹೆಚ್ಚು ಕ್ವಾಂಟಿಟಿ ಇದ್ದರೆ. ಓಕೆನಾ? ಇಲ್ಲಿ ಆ ಥರ ಏನೋ ಪಾಸಿಬಿಲಿಟಿ ಇಲ್ಲ ನಮಗೆ, ಹಾಗಾಗಿ ಏನು ಮಾಡಬೇಕು, ಸಪ್ಲೈ ಮಾಡಬೇಕು. ಸೊ h 0 ಆದ ತಕ್ಷಣ ಏನಾಗ್ಬಿಡ್ತದೆ ನಿಮಗಿಲ್ಲ ನಿಮಗೆ, ಸೊ ಲಿಮಿಟ್ h tending to 0 ಆದ ತಕ್ಷಣವೇ, h tending to 0 ಆದ ತಕ್ಷಣ ಏನಾಗ್ಬಿಡ್ತದೆ ನಿಮಗಿಲ್ಲ, ಸೊ ಮಾಡ್ಯುಲಸ್ ಆಫ್ -3 + 3 ಬರ್ತದೆ. ಮಾಡ್ಯುಲಸ್ ಆಫ್ -3 ಆಗುತ್ತೆ, 3ನೇ ಆಗುತ್ತೆ ಸರ್.
ಹಾಗಾಗಿ ಏನಾಗುತ್ತೆ ನಿಮಗೆ 3 + 3 ಟೋಟಲ್ ಏನು ಬರ್ತದೆ 6 ಬರ್ತದೆ. ಓಕೆನಾ, ಕ್ಲಿಯರ್. ಸೊ ಅದೇ ಥರ LHL ನೋಡಿದೆ, ಅದೇ ಥರ RHL ನೋಡ್ರಿ, ಅದೇ ಥರ RHL ಬರ್ರಿ. x = -3 ನೋಡ್ತಿದ್ದೆ. ಸೊ RHL ಬೇಕಾದ್ರೆ ಏನು ಮಾಡ್ಬೇಕು ಈಗ ನಾವು, ಪುಟ್ x = -3 + h ಅಂದರೆ a - h a + h. RHL ಬೇಕಂದರೆ a + h. ಸೊ ಆ್ಯಸ್ x tending to -3 when h tending to 0. ಓಕೆನಾ. ಸೊ ಚೆಕ್ ಮಾಡಿ, RHL ಚೆಕ್ ಮಾಡಿ ಇವಾಗ. ಯಾಕಂದರೆ ಈ ಟೈಮಲ್ಲಿ ನಮಗೆ ಇದು ಕಂಟಿನ್ಯೂಸ್ ಇದನ್ನ ಅಂತ ಗೊತ್ತಾಗಲ್ಲ, ಕ್ಲಾರಿಟಿ ಸಿಗಲ್ಲ. ಸೊ ಹಂಗಾಗಿ ಪಾಯಿಂಟಲ್ಲಿ ಚೆಕ್ ಮಾಡಲೇಬೇಕು ನಾವು ಅದನ್ನು. ಯಾಕಂದರೆ ಪಾಯಿಂಟಲ್ಲಿ ಏನು ಮಾಡ್ತಿದ್ವಿ, ಫಂಕ್ಷನ್ ಸಡನ್ನಾಗಿ ಚೇಂಜ್ ಆಗ್ತಿದ್ದಾವೆ ನೋಡಿ, ಈ ಇಂಟರ್ವಲಲ್ಲಿ ಈ ಫಂಕ್ಷನ್, ಈ ಇಂಟರ್ವಲ್ ಈ ಫಂಕ್ಷನ್. ಸೊ ಹಾಗಾಗಿ ಎಂಡ್ ಪಾಯಿಂಟ್ಗಳೇನಿದಾವಲ್ಲ ಅವುಗಳಲ್ಲಿ ಏನು ಮಾಡಬೇಕು ನಾವು, ಕಂಟಿನ್ಯೂಸ್ ಇದೆಲ್ಲ ಅಂತ ಚೆಕ್ ಮಾಡಲೇಬೇಕು. ಸೊ RHL ಬರ್ರಿ. ಸೊ ಲಿಮಿಟ್ ಆಫ್ f of x ಆ್ಯಸ್ x tending to -3 ಇದು 3 ಮೈನಸ್ ಇಲ್ಲ, ಮೈನಸ್ ಹಾಕ್ರಿ, ಇಲ್ಲಿ ಪ್ಲಸ್ ಹಾಕ್ರಿ, ಅಂದರೆ ಲೆಸ್ಸರ್ ದೆನ್ -3. ಇದೇನಾಗುತ್ತೆ ಗ್ರೇಟರ್ ದೆನ್ -3. ಸೊ ಗ್ರೇಟರ್ ದೆನ್ -3 ಎಲ್ಲಿದೆ ನೋಡಿರಿ, ಇದ್ರಲ್ಲಿ ಹುಡುಕ್ಬೇಕು. ಗ್ರೇಟರ್ ದೆನ್ -3 ಎಲ್ಲಿ ಬರ್ತದೆ ನಿಮಗೆ, ಇಲ್ಲಿದೆ ನೋಡಿ. ಹೌದಾ, x is less than 3 ಗ್ರೇಟರ್ ದೆನ್ -3. ದಿಸ್ ಒನ್ ಕ್ಯಾನ್ ಬಿ ರೀಡ್ ಆ್ಯಸ್ x is less than 3 ಗ್ರೇಟರ್ ದೆನ್ -3. ಹಾಗಾದ್ರೆ ನನಗೆ ಬೇಕಾಗಿರೋದು -3 ದೊಡ್ಡ ವ್ಯಾಲ್ಯೂ, ಅಂದರೆ ಫಂಕ್ಷನ್ ಏನಾಗುತ್ತೆ -2x ಅಂತ ಬರ್ತದೆ. ಸೊ ಹಾಗಾದರೆ ಬನ್ನಿ. ಸೊ ಲಿಮಿಟ್ x tending to -3 ಯಾವ ಫಂಕ್ಷನ್ ಇದೆ ನಿಮಗಿಲ್ಲಿ, ಸೊ -2x ಫಂಕ್ಷನ್ ಬರ್ತಾ ಇದೆ. ಸೊ ಹಾಗಾದ್ರೆ ಏನು ಬರುತ್ತೆ, ಲಿಮಿಟ್ ಇಲ್ಲಿ ಅಪ್ಲೈ ಮಾಡಿ, x ಪ್ಲೇಸಲ್ಲಿ ಅಪ್ಲೈ ಮಾಡಿ. x ಪ್ಲೇಸಲ್ಲಿ ಏನಿದೆ -3 + h ಹಾಕ್ಬಿಡಿ. ಸೊ -2 ಇಂಟು, ಸೊ ಏನಿದೆ -3 + h ಆ್ಯಸ್ h tending to 0. ಸೊ h tending to 0 ಹಾಕ್ಬಿಡಿ. ಸೊ ನಿಮಗೇನಾಗುತ್ತೆ, ಇಲ್ಲಿ -3 + h ಇದೆ, 0 ಏನಾಗುತ್ತೆ ನೋಡ್ರಿ, ಇದು ಲಿಮಿಟ್ h tending to 0. ಕ್ಲಿಯರಾಗಿ ಮಾಡಿ, -, ಪ್ಲಸ್. ಸೊ 2 3s ಏನಾಗ್ತದೆ ನಿಮಗಿಲ್ಲ, ಇಲ್ಲಿ ವ್ಯಾಲ್ಯೂ ಇದೆ. ಸೊ ಟೋಟಲ್ ಏನಾಗುತ್ತೆ 6 ಆಗುತ್ತೆ. ಸೊ ನೆಕ್ಸ್ಟ್ ಪ್ಲಸ್, -, ಪ್ಲಸ್ 2 3s 6 ಆಗುತ್ತೆ, ಪ್ಲಸ್. ಸೊ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 2h ಬರುತ್ತದೆ. ಸೊ h tending to 0 ಆದಾಗ ಏನಾಗುತ್ತೆ ನಿಮಗೆ, ಸೊ ದಿಸ್ ಕ್ವಾಂಟಿಟಿ ಗೋಸ್ ಟು 0. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ ನಿಮಗೆ 6 ಅಂತಲೇ ಬರುತ್ತೆ. ಹಾಗಾಗಿ ನಮ್ಗೆ ಏನಾಯ್ತು ನೋಡಿರಿ, LHL RHL ಸೊ ಬೋತ್ ಆರ್ ಈಕ್ವಲ್. ಸೊ LHL ಕೂಡ ನಮಗೆ 6 ಬರ್ತಾ ಇದೆ. ಸೊ ವಿ ಗಾಟ್ RHL ಆಸ್ ಎ 6, ರೈಟ್. ಸೊ ಬೋತ್ ಆರ್ ಕೋಇನ್ಸಿಡೆಂಟ್. ಸೊ ವಾಟ್ ಅಬೌಟ್ f of 6, ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ 6 ಎಲ್ಲಿದೆ ನೋಡಿ, ಈಗ ಅದನ್ನು ಚೆಕ್ ಮಾಡಿಬಿಟ್ರೆ ಏನಾಗ್ತದೆ ನಮಗೆ, ಸಾರಿ -3, ಇದು 6 ಬರ್ತಾ, ಇದು 6 ಬರ್ತಾ ಇದೆ. ಸೊ ವಾಟ್ ಅಬೌಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಟ್ x = -3. ಸೊ -3 ಎಲ್ಲಿದೆ ನೋಡಿ, ಎಕ್ಸಾಕ್ಟ್ ಎಲ್ಲಿದೆ, ಇಲ್ಲಿದೆ -3 ಇಲ್ಲ ನೋಡಿ, x = -3 ಇಲ್ಲಿದೆ ನಮಗೆ. ಸೊ ಇಲ್ಲಿದೆ ಅಂತ ನಾವು ವ್ಯಾಲ್ಯೂನ ಎಲ್ಲಿ ಹಾಕ್ಬೇಕು, ಇದ್ರಾಗ ಹಾಕ್ಬೇಕು ನಾನು. ಓಕೆ. ಸೊ ಹಾಗಾಗಿ ಸೊ ದೇರ್ ಫೋರ್ ಹಾಕಿ ನೋಡೋಣ, f of -3. ಸೊ f of -3 ಎಲ್ಲಿ ಬರ್ತಾ ಇದೆ ನಿಮಗೆ, -3 ಇಲ್ಲಿ ಬರ್ತಾ ಇದೆ ನಿಮಗೆ. ಸೊ ಇದರಲ್ಲಿ ಹಾಕಬೇಕು. ಸೊ -3, ಸೊ +3, -3 ಅಂದರೆ ಮಾಡ್ಯುಲಸ್ ಆಫ್ -3 is 3. ಸೊ 3 + 3 ಏನಾಗ್ತದೆ 6 ಆಗ್ತದೆ. ಸೊ ದೇರ್ ಫೋರ್ LHL = RHL = f of -3. ಸೊ ದೇರ್ ಫೋರ್, ಸೊ ಗಿವನ್ ಫಂಕ್ಷನ್ f of x is continuous at x = -3. ಓಕೆನಾ, at x = -3 ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಅದೇ ಥರ ನೆಕ್ಸ್ಟ್ ಪಾಯಿಂಟ್ ಯಾವುದು, 3. ಸೊ ಇದೇ ಥರ ಯಾವ್ದು ಕೊಟ್ಟಿದ್ದಾನೆ, 3 ಕೊಟ್ಟಿದ್ದಾನೆ. ಹಾಗಾದ್ರೆ ಚೆಕ್ ಮಾಡ್ತೀರಾ. ಸೊ 3 ಪಾಯಿಂಟಲ್ಲಿ ಏನು ಮಾಡಿ, ಚೆಕ್ ಮಾಡಿ ವೆದರ್ ಇಟ್ ಇಸ್ ಕಂಟಿನ್ಯೂಸ್ ಆರ್ ನಾಟ್. ಬಟ್ ಎಕ್ಸಾಕ್ಟ್ ಹೇಳ್ತೀನಿ, 3 ಪಾಯಿಂಟಲ್ಲಿ ಸೊ ಡಿಸ್ಕಂಟಿನ್ಯೂಟಿ ಬರುತ್ತೆ. ಸೊ ಟ್ರೈ ಮಾಡಿರಿ ಅದನ್ನು ನೀವು. ಓಕೆನಾ. ಸೊ 3 ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ ಈ ಫಂಕ್ಷನ್ನು. ಸೊ x = -3 ಏನಾಗುತ್ತೆ, ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಓಕೆ, ಟೇಕ್ ನೆಕ್ಸ್ಟ್ ಒನ್. ಸೊ ಟೇಕ್ ಡೌನ್ ಕ್ವಶನ್ ನಂಬರ್ 9. ಸೊ ಕ್ವಶನ್ ನಂಬರ್ 8 ಆಲ್ರೆಡಿ ನಾನು ಮಾಡಿದ್ದೀನಿ ಅದನ್ನು. ಕ್ವಶನ್ ನಂಬರ್ 8 ಏನು ಬೇರೆ ಏನೂ ಅಲ್ಲ, ಸಿಗ್ನಮ್ ಫಂಕ್ಷನ್ ಕೊಟ್ಟಿರೋದು ನಿಮಗೆ. ಹೌದಾ, mod x / x ಕೊಟ್ಟಿದ್ದಾನೆ. ಸೊ ಇಲ್ಲಿ 0 ಕೊಟ್ಟಿದ್ದಾನೆ. ಇದೆಲ್ಲ ಸೇಮ್ ಇದೆ. ಸಿಗ್ನಮ್ ಫಂಕ್ಷನ್ ನಮಗೆ ಗೊತ್ತೇ ಇದೆ. ಇದೇ ಥರ ರೂಲ್ ಪ್ರಕಾರನೇ x ಇದ್ದಲ್ಲಿ ಏನು ಮಾಡಿರಿ, LHL ಮತ್ತು RHL ಎರಡನ್ನೂ ಫೈಂಡ್ ಔಟ್ ಮಾಡಿ, 0 ಪಾಯಿಂಟಲ್ಲಿ ಫೈಂಡ್ ಔಟ್ ಮಾಡಿ. ಸೊ ರೀಪ್ಲೇಸ್ x ಬೈ ವಾಟ್, ಸೊ 0 + 0 - h ಆ್ಯಸ್ LHL. RHL ಬಂದಾಗ 0 + h-ನ ಸೊ x ಪ್ಲೇಸಲ್ಲಿ ಹಾಕಿ ನೋಡಿರಿ. ಸೊ ನಿಮಗೇನಾಗುತ್ತೆ, ಕಂಟಿನ್ಯೂಟಿ ಆಗಲ್ಲ, ಡಿಸ್ಕಂಟಿನ್ಯೂಟಿ ಅಂತ ಬರುತ್ತೆ. ಅದು ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಅದಕ್ಕೆ ಅದು ಮಾಡ್ತಿಲ್ಲ, ಅಷ್ಟು ಈಸಿ ಇದೆ. ಇದು ಕ್ವಶನ್ ನಂಬರ್ 9 ಅದೇ ಥರ ಇದೆ ಸ್ವಲ್ಪ. ಬಟ್ ಇಲ್ಲಿ ಕಂಟಿನ್ಯೂಸ್ ಆಗುತ್ತೋ ಡಿಸ್ಕಂಟಿನ್ಯೂಸ್ ಆಗುತ್ತೋ ನೋಡೋಣ. ಓಕೆನಾ, 0 ಪಾಯಿಂಟಲ್ಲಿ ಚೆಕ್ ಮಾಡೋಣ. ಓಕೆನಾ, ಇಲ್ಲಿ ಕೊಟ್ಟು ಸಿಗ್ನಮ್ ಫಂಕ್ಷನ್, ಬಟ್ ಇಲ್ಲಿ ಕೊಟ್ಟು ಸಿಗ್ನಮ್ ಫಂಕ್ಷನ್ ಅಲ್ಲ, ಅದು ಕಾನ್ಸ್ಟೆಂಟ್ ಫಂಕ್ಷನ್ ಇದು -1. ಸೊ ನೋಡಿ ಹಾಗಾದರೆ ಏನಿದೆ, x <0, x > 0. ಹೌದಾ. ಸೊ ನೋಡೋಣ ಹಾಗಾದ್ರೆ ಏನೇನಾಗ್ತದಂತೆ. ಸೊ ಗ್ರಾಫಿಕಲಿ ನೋಡೋದಾದರೆ, ಸೊ x <0 ಅಂತಾನೆ. ಸೊ ಗ್ರಾಫಿಕಲಿ ನಮ್ಗೆ ಗೊತ್ತಿದೆ ನಿಮಗೆ. ಸೊ 0 ಇಲ್ಲಿದೆ, ಹೌದಾ, 0 ಪಾಯಿಂಟ್ ಇಲ್ಲಿದೆ. ಸೊ <0 ಅಂತಾನೆ. <0 ಅಂತಂದ್ರೆ ಏನು ಬರ್ತದೆ ನಮಗಿಲ್ಲಿ, mod x / x. ಸೊ ಯಾವುದೇ ವ್ಯಾಲ್ಯೂ ಹಾಕ್ತಾರೆ ನೀವು ಇಲ್ಲಿ 5 ಇಲ್ಲೇನಿರ್ತದೆ, -5 ಇರ್ತದೆ, ಇಲ್ಲಿ -6 ಇರ್ತದೆ. ಸೊ -6 ಇದ್ರಲ್ಲಿ ಹಾಕಿದಾಗ ಏನಾಗುತ್ತೆ ನನಗೆ, -6 ಮಾಡ್ಯುಲಸ್ ಆಫ್ -6 is 6. ಸೊ
ಸೊ 6/-6 ಎಕ್ಸ್ ಪ್ಲೇಸಲ್ಲಿ ಹಾಕ್ತಿರಲ್ಲ, ಹಾಗಾದ್ರೆ ಎಲ್ಲ ಕ್ಯಾನ್ಸಲ್ ಆದರೆ ಏನು ಬರ್ತದೆ ನಿಮಗೆ ಇಲ್ಲಿ? ಹೌದಾ, -6/-6. ಸೊ ಕ್ಯಾನ್ಸಲ್ ಆದರೆ 6/-6 ಬಂದರೆ ಏನು ಬರುತ್ತೆ? -1 ಬರುತ್ತೆ ನಿಮಗೆ ಥ್ರೌಟ್. ಹಾಗಾದರೆ ಏನೇ ವ್ಯಾಲ್ಯೂ ಹಾಕಿರಿ ನೀವು ಲೆಸ್ ದೆನ್ 0, ಯು ಪುಟ್ ಎನಿ ವ್ಯಾಲ್ಯೂಸ್ ಲೆಸ್ ದೆನ್ 0. ಸೊ ಯು ವಿಲ್ ಗೆಟ್ ವಾಟ್? y is equal to -1 ಅಂತಲೇ ಬರ್ತದೆ. ಓಕೆನಾ? ಸೊ ನೆಕ್ಸ್ಟ್ 0 ಹಾಕಿದಾಗ ಏನು ಬರ್ತದೆ ನೋಡಿರಿ, ಎಕ್ಸಾಕ್ಟ್ಲಿ 0 ಹಾಕಿದಾಗ ಏನು ಬರ್ತದೆ? 0 ಇಲ್ಲಿದೆ. ಸೊ x = 0. x = 0 ಅಂದರೆ ಔಟ್ಪುಟ್ ಏನಾಗಿದೆ? -1 ಆಗಿದೆ. ಹಾಗಾದರೆ 0 ಹಾಕ್ತಾ ಕೂಡ ನಿಮ್ಗೆ ಏನು ಬರ್ತದೆ? -1 ಬರ್ತದೆ. ಓಕೆನಾ? ಸೊ ಸೆಕೆಂಡ್ ಅದೇ ಥರ ನೆಕ್ಸ್ಟ್ x > 0. x > 0 ಹಾಕಿದಾಗ ಏನು ಬರ್ತದೆ? x > 0. x > 0 ಅಂದರೆ ಏನಾಗಿದೆ? -1 ಆಗಿದೆ. ಹಾಗಾದರೆ x ಯಾವುದೇ ವ್ಯಾಲ್ಯೂನ > 0 ತೊಗೊಂಡ್ರು ಕೂಡ ಅದ್ರ ಶ್ಯಾಡೋ ಏನಾಗುತ್ತೆ? -1 ಬರ್ತದೆ. ಹಾಗಾದರೆ ನೋಡಿ ಬೈ ದ ಗ್ರಾಫ್, ನೋಡಿ ಗ್ರಾಫ್ ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನನಗೆ. ಸೊ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಆಗ್ಬಿಡ್ತು, ಎರಡು ಮಿಕ್ಸ್ ಮಾಡದೆ ಬರುವಂಥದ್ದು ಕಾನ್ಸ್ಟೆಂಟ್ ಫಂಕ್ಷನ್ ಇದು. ಕಾನ್ಸ್ಟೆಂಟ್ ಫಂಕ್ಷನ್ ಬಂದುಬಿಡ್ತು. ಸೊ ವಿಚ್ ಈಸ್ ಪ್ಯಾರಲಲ್ ಟು x axis. ಸೊ ಹಾಗಾದರೆ ಕ್ಲಿಯರ್ಲಿ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ x = 0. ಸೊ 0 ಪಾಯಿಂಟಲ್ಲಿ ಏನಾಗಿದೆ ಫಂಕ್ಷನ್? ಸೊ ಕಂಟಿನ್ಯೂಸ್ ಆಗಿದೆ. ನಮಗೆ LHL RHL ಎರಡು ಏನಾಗುತ್ತೆ? ಒಂದೇ ಪಾಯಿಂಟ್ ಮೀಟ್ ಆಗ್ತದೆ. 0 ಆಗ್ತಾ ಕೂಡ ನಮಗೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಸೊ ಹಾಗೆ 100% ಹೇಳ್ಬೋದು. ಇದು ಗ್ರಾಫಿಕಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆನಾ? ಈಗ ಅದೇ ಥರ ನಾನು ಏನು ಮಾಡ್ತೀನಿ ಈಗ ಮ್ಯಾನ್ಯುವಲಿ. ಸೊ ಮ್ಯಾನ್ಯುವಲಿ ಐ ಚೆಕ್ ಇಟ್ ಒನ್ಸ್. ಸೊ ಚೆಕ್ ಮಾಡಿ ಎಟ್ x is equal to 0. 0 ಪಾಯಿಂಟಲ್ಲಿ ಚೆಕ್ ಮಾಡಿ ನೋಡ್ಕೋಬೇಕು. ಇಲ್ಲಿ 0 ಕೊಟ್ಟಿದೆ, 0 ಪಾಯಿಂಟಲ್ಲಿ ನೋಡ್ಕೋಬೇಕು. ಸೊ ಹಾಗಾದ್ರೆ LHL. ಸೊ ನೋಡಿ ರೂಲ್ ಅಂತೂ ಗೊತ್ತೇ ಇದೆ ನಿಮಗೆ. ಆ ರೂಲ್ನ ಬರೀಲೇಬೇಕಂತೇನಿಲ್ಲ. ಸೊ ಡೈರೆಕ್ಟಾಗಿ ಮಾಡ್ಬೋದು. ಸ್ಟಾರ್ಟಿಂಗೆಲ್ಲ ಬರೀತಿದ್ದೀನಿ. ಸೊ ಪುಟ್ x is equal to 0 - h as x tending to 0 when h tending to 0. ಓಕೆನಾ? ಸೊ ಹಾಗಾದ್ರೆ LHL ಚೆಕ್ ಮಾಡಿ. ಸೊ LHL ಏನು ಬರ್ತಾ ಇದೆ? ಸೊ ಲಿಮಿಟ್ ಆಫ್ f of x as x tending to 0 - less than 0. ಸೊ ಲೆಸ್ ದೆನ್ 0 ಎಲ್ಲಿದೆ? ಇಲ್ಲಿದೆನಾ? ಸೊ ಲೆಸ್ ದೆನ್ 0 ಇಲ್ಲಿದೆ. ಲೆಸ್ ದೆನ್ 0 ಅಂತ ಏನಾಗುತ್ತೆ? ಇದು ಬರುತ್ತೆ. ಓಕೆನಾ? ಸೊ ಫಂಕ್ಷನ್ ಹಾಕ್ರಿ. ಸೊ ಲಿಮಿಟ್ mod x/x as x tending to 0 - ಸೊ ಹಾಗಾದ್ರೆ ಈಗೇನು ಮಾಡಿ? ರೀಪ್ಲೇಸ್ ಮಾಡಿ. x is equal to 0 - h. ಸೊ 0 - h ಹಾಕ್ರಿ. ಇದನ್ನು ರೀಪ್ಲೇಸ್ ಆದ ತಕ್ಷಣ x ಹೋಗ್ಬಿಡುತ್ತೆ. ಏನಾಗುತ್ತೆ? h tending to 0 ಬಂದುಬಿಡ್ತದೆ. ಸೊ ಏನಾಗುತ್ತೆ? 0 - h. ಸೊ ಡಿವೈಡೆಡ್ ಬೈ ಏನಿದೆ ರೀ? ಇಲ್ಲಿದೆ 0 - h. ಓಕೆನಾ? ಸೊ ಕಂಪ್ಲೀಟ್ ಇದೆ. ಸೊ ಮಾಡಲಸ್ ಆಫ್ 0 - h ಇದೆ ಡಿವೈಡೆಡ್ ಬೈ 0 - h ಇದೆ. ಸೊ ಹಾಗಾದ್ರೆ ಏನು ಬರ್ತದೆ ನಮಗಿಲ್ಲಿ? 0 - h ಆಗ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಏನಾಗುತ್ತೆ ನಿಮಗಿದು? h tending to 0 ಅಂತಾನೆ. ಸೊ ಲಿಮಿಟ್ h tending to 0. ಸೊ ಮಾಡಲಸ್ ಆಫ್ h ಡಿವೈಡೆಡ್ ಬೈ -h ಬರುತ್ತೆ. ಹೌದಾ? ಸೊ ಹಾಗೆ ನಿಮಗೆ ಏನಾಗುತ್ತೆ? ಮಾಡಲಸ್ ಆಫ್ -h ಏನು ಬರ್ತದೆ ನಿಮಗಿಲ್ಲಿ? ಸೊ ಕಂಪ್ಲೀಟ್ ನಿಮ್ಗೆ ಏನಾಗುತ್ತೆ? h ಆಗುತ್ತೆ. ಸೊ -h ಕ್ಯಾನ್ಸಲ್ ಆಗಿಬಿಡ್ತದೆ. ಅಂದರೆ ಇದನ್ನು ಈ ಥರ ಬರಿಬೋದು ನೀನು. ಲಿಮಿಟ್ h tending to 0 ಮಾಡಲಸ್ ಆಫ್ -h is h. ಸೊ -h ಕ್ಯಾನ್ಸಲ್ ಆಗಿಬಿಡ್ತದೆ. ಅಂದರೆ h 0 ಹೋಗೋದ್ರೊಳಗಡೆ h/-h ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಗ್ತಿದ್ದೇನೆ? ಮತ್ತು ನೀವು ಇಲ್ಲಿ ಹಾಕೋದಲ್ಲ 0/0 ಬರ್ತದೆ, ಹಂಗಲ್ಲ. ಅರ್ಥ ಆಗ್ತಿದ್ದೇನೆ? ಸರ್ ಇಲ್ಲಿ 0/0 ಬರ್ತಿದೆಯಲ್ಲ ಸರ್, ಅಲ್ಲಿ ಹಾಕೋದಲ್ಲ, ಅಲ್ಲಿ ಹೋಗೋದ್ರೊಳಗಡೆ ಇದೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಅದು ಲಾಜಿಕ್ ಅದು. ಸೊ ಹಾಗೆ ಏನಾಗ್ಬಿಡುತ್ತೆ? ಟೋಟಲ್ ಏನು ಬರ್ತದೆ? ವ್ಯಾಲ್ಯೂ -1 ಬರ್ತದೆ ನಮಗೆ. ಕ್ಲಿಯರ್? ಸೊ ಹಾಗೆ LHL ಏನು ಬರ್ತಾ ಇದೆ? -1 ಬರ್ತಾ ಇದೆ. ಸಿಮಿಲರ್ಲಿ ಫೈಂಡ್ RHL. ಸೊ RHL ಬೇಕಂದ್ರೆ ಏನು ಮಾಡಬೇಕು? ಸೊ ಪುಟ್ x is equal to 0 + h as x tending to 0 when h tending to 0. ಹೌದಾ? ಸೊ ನೋಡಿ x 0 ಬರಬೇಕು ಅಂದರೆ h ಏನಾಗಬೇಕು? h 0ಕ್ಕೆ ಹೋಗ್ಬೇಕು. ಓಕೆನಾ? ಸೊ ಹಾಗಾದ್ರೆ RHL ಏನಾಗ್ತದೆ ನೋಡಿರಿ? ಸೊ ಲಿಮಿಟ್ ಆಫ್ f of x as x tending to 0 + ಗ್ರೇಟರ್ ದೆನ್ 0. ಗ್ರೇಟರ್ ದೆನ್ 0 ಇಲ್ಲಿದೆ. ಗ್ರೇಟರ್ ದೆನ್ 0 ಏನಾದರೂ ಡೈರೆಕ್ಟ್ ವ್ಯಾಲ್ಯೂ -1. ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದುಬಿಟ್ಟದು ನಿಮಗೆ ಈಗ ಆಲ್ರೆಡಿ. -1 ಬರ್ತಾ ಇದೆ ನಿಮಗೆ. ಸೊ -1 ಡೈರೆಕ್ಟ್ ಬರ್ತಾ ಇದೆ. ಸೊ ಹಾಗಾಗಿ ಏನಾಯಿತು? ಅಲ್ಲಿ ಆಲ್ರೆಡಿ ನಿಮಗೆ LHL -1 ಬಂದಿದೆ. RHL ಕೂಡ -1 ಬರ್ತದೆ. ಸೊ ಒಂದು ನೆನ್ಪಿಟ್ಕೊಳ್ಳಿ. ಸೊ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್. ಸೊ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಏನಾಗ್ತದೆ ನಿಮಗೆ? ಇಲ್ಲಿ ಏನಿರುತ್ತೆ ಅದೇ ಬರ್ತದೆ. ಸೊ ವಾಟ್ ಎವರ್ ದ ಟೆಂಡಿಂಗ್ ಪಾಯಿಂಟ್ ಏನಾದರೂ ಇರಲಿ, ಬಟ್ ನಿಮಗೆ ಇಲ್ಲಿ ಏನಿರುತ್ತೆ ಅದೇ ಬರ್ತದೆ. ಸೊ ಡೈರೆಕ್ಟಾಗಿ ಏನು ಬರ್ತದೆ? -1. ನೆನಪಲ್ಲಿ ಇಟ್ಕೊಳ್ಳಿ. ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಆಗುತ್ತೆ ಅದೇ ಬರ್ತದೆ -1. ಸೊ LHL RHL ಏನಾಯ್ತು? ಈಕ್ವಲ್ ಆಯಿತು. ಹಾಗಾದ್ರೆ ವಾಟ್ ಅಬೌಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್? ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಗುತ್ತೆ? f ಆಫ್ ಯಾವ ಪಾಯಿಂಟಲ್ಲಿ ಚೆಕ್ ಮಾಡ್ತಾ ಇದ್ದೀರಿ? 0 ಪಾಯಿಂಟಲ್ಲಿ. ಹಾಗಾದ್ರೆ f ಆಫ್ 0. ಸೊ 0 ಎಲ್ಲಿದೆ ನಿಮಗೆ? ಇಲ್ಲಿದೆ. x = 0 ಇದೆ. ಸೊ 0 ಇದರ ವ್ಯಾಲ್ಯೂ ಏನು ಬರ್ತದೆ? -1. ಸೊ f ಆಫ್ 0 ಕೂಡ ಏನು ಬರ್ತಾ ಇದೆ? -1 ಬರ್ತಾ ಇದೆ. ಸೊ 3 ಕೋಇನ್ಸಿಡೆಂಟ್ ಆಯಿತು. ಸೊ ದೇರ್ ಫೋರ್ LHL is equal to RHL is equal to f of -1. F of 0. So therefore the given function f of x is continuous at x is equal to f of x is continuous at x is equal to 0. So 0 ಪಾಯಿಂಟಲ್ಲಿ ಏನು ಮಾಡ್ತಾ ಇದ್ದೀವಿ? ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ x is equal to 0 ಏನಾಗಿದೆ? ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ. ಓಕೆನಾ? ಕ್ಲಿಯರ್?
ಸೊ ಟೇಕ್ ನೆಕ್ಸ್ಟ್ ಒನ್. ಸೊ ನೋಡಿರಿ, ಸೊ ಕಂಟಿನ್ಯೂಸ್ ಆಗಿದೆ ನಿಮಗೆ. ನೆಕ್ಸ್ಟ್ ಅಲ್ಲಿ ಕ್ವಶನ್ ಏನು ಕೇಳಿದಾನೆ, ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಯಾಕಂತಂದರೆ ಫಂಕ್ಷನ್ ಏನಾಗಿದೆ, ನಿಮಗೆ ಎಲ್ಲೂ ಡಿಸ್ಕಂಟಿನ್ಯೂಟಿ ಇಲ್ಲ ನಿಮಗಿಲ್ಲ, ಹೌದಾ? ಸೊ ಬಿಫೋರ್ ಪ್ರಾಬ್ಲಮಲ್ಲೂ ಕೂಡ ಬರ್ಕೊಳ್ಳಿ ಅವನ್ನ. ಸೊ ಎಲ್ಲೆಲ್ಲಿ ನಿಮಗೆ ಕಂಟಿನ್ಯೂಸ್ ಅಂತ ಬರ್ತಾ ಇದೆ, ನಿಮಗೆ ಎಲ್ಲೆಲ್ಲಿ ಕಂಟಿನ್ಯೂಸ್ ಅಂತ ಬರ್ತಾ ಇದೆ, ದೆರ್ ಈಸ್ ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಬರೀರಿ, ಓಕೆನಾ? ಸೊ ಹಾಗಾಗಿ ಇಲ್ಲಿ ಬರೆದು ಬಿಡಿ ಲಾಸ್ಟಿಗೆ, ದೇರ್ ಫೋರ್ ಎಫ್ ಆಫ್ ಎಕ್ಸ್ ಡು ನಾಟ್ ಹ್ಯಾವ್ ಎನಿ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಸ್. F of x do not have any point of discontinuity. Okay na? Otherwise there is no point of discontinuity it will have. So f of x do not have any point of discontinuities. Okay, ಈ ರೀತಿ ಆದರೂ ಬರೀರಿ. ಸೊ ಈ ಫಂಕ್ಷನ್ಗೆ ಯಾವುದೇ ಒಂದು ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಇಲ್ಲ. ಹಂಗೇನಾದ್ರು ಇತ್ತು ಅಂತಂದ್ರೆ ನಮ್ಗೆ ಏನಾಗ್ತೈತೆ, ನಮಗಿಲ್ಲಿ ಈ 0 ಪಾಯಿಂಟಲ್ಲಿ ಚೆಕ್ ಮಾಡಿದಾಗ ಇಲ್ಲೇ ಏನೋ ಬರಬೇಕಿತ್ತು. ಯಾಕೆ ಇಲ್ಲಂತೂ ಕಂಟಿನ್ಯೂಸ್ ಇರ್ತದೆ, ಯಾಕಂದರೆ ಈ ಇಂಟರ್ವಲಲ್ಲಿ ಈ ಫಂಕ್ಷನ್ ಕಂಟಿನ್ಯೂಸ್, ಈ ಇದರಲ್ಲೂ ಕೂಡ ಈ ಫಂಕ್ಷನ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ನೋಡಿ, ಇಲ್ಲಿ ಕಂಟಿನ್ಯೂಸ್ ಇದೆ, ಇಲ್ಲಿ ಕಂಟಿನ್ಯೂಸ್ ಇದೆ. ಈ ಪಾಯಿಂಟಲ್ಲಿ ನಮಗೆ ಏನಾಯಿತು, ಡೌಟ್ ಇತ್ತು ನಮಗೆ ಅಷ್ಟೇ. ಸೊ ಅದನ್ನು ಕ್ಲಾರಿಫೈ ಮಾಡ್ಕೊಂಡ್ವಿ. ಆ ಪಾಯಿಂಟಲ್ಲಿ ಕೂಡ ನಮ್ಗೆ ಏನಾಗ್ತಾ ಇದೆ, ಸೊ ಹಂಗೆ ಮೂವ್ ಆಗ್ತಾ ಇದೆ, ಈಸಿಯಾಗಿ ಬರ್ತಾ ಇದೆ. ನಮ್ಗೆ ನೋಡಿದ್ರಲ್ಲ, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕೂಡ ಎಕ್ಸಿಸ್ಟ್ ಆಯಿತು. ಸೊ ಹಾಗಾಗಿ ದೆರ್ ಈಸ್ ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಗಿವನ್ ಫಂಕ್ಷನ್. ಯಾವುದೇ ಒಂದು ಡಿಸ್ಕಂಟಿನ್ಯೂ ಪಾಯಿಂಟ್ ಇಲ್ಲ ಅಂತ ಲಾಸ್ಟಿಗೆ ಬರೀಬೇಕು. ಸೊ ಬಿಫೋರ್ 2 ಕ್ವಶನಲ್ಲಿ ಬರ್ಕೊಳ್ಳಿ ಅದನ್ನು. ಸೊ ಎಲ್ಲೆಲ್ಲಿ ನಿಮ್ಗೆ ಕಂಟಿನ್ಯೂಸ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲಿ ನಿಮ್ಗೆ ಡಿಸ್ಕಂಟಿನ್ಯೂಟಿ ಬಂದಿದೆ ಆ ಪಾಯಿಂಟಲ್ಲಿ, ಆ ಪಾಯಿಂಟ್ ಏನಾಗಿರ್ತದೆ ನಿಮಗೆ, ಡಿಸ್ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಆಗಿರ್ತದೆ. ಓಕೆ, ಸೊ ಟೇಕ್ ನೆಕ್ಸ್ಟ್ ಒನ್. ಸೊ ನೋಡಿ, ಕ್ವಶನ್ ನಂಬರ್ 12, ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್. ಸೊ ಕ್ವಶನ್ ನಂಬರ್ 9, 10, 11 ಎಲ್ಲ ಸೇಮ್ ಇದೆ, ಇದರಂಗೆ ಇದೆ. ಸೊ ಇದು ಕ್ವಶನ್ ನಂಬರ್ 12 ನಾನು ಮಾಡ್ತೀನಿ, ಅವು 3 ನೀವು ಮಾಡಿರಿ, ಟ್ರೈ ಮಾಡಿರಿ, ಈಸಿ ಇದೆ, ಇದರಂಗೆ ಇದೆ, ಸೇಮ್ ಇದೆ. ಅವೇ ರೂಲ್, ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಸೊ ಕೊಟ್ಟಿರುವಂಥ ಫಂಕ್ಷನ್ ಇದು ಕೂಡ ಸ್ಕ್ವಯರ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್. ನಿಮ್ಗೆ ಗೊತ್ತೇ ಇದೆ ನಿಮಗೆ, ಹೌದಾ? ಸ್ಕ್ವಯರ್ ಫಂಕ್ಷನ್ ಇದೆ, ಪವರ್ ಫಂಕ್ಷನ್ ಆಗಿರುತ್ತೆ. ಸೊ ಕಂಟಿನ್ಯೂಸ್ ಆಗಿರುತ್ತೆ. ನೋಡಿ, ಪ್ರತಿಯೊಂದು ಪಾಯಿಂಟಲ್ಲಿ ಏನಿದೆ, ಫಂಕ್ಷನ್ ಆಗಿದೆ ಕಂಟಿನ್ಯೂಸ್ ಅಂದರೆ ಏನಿಲ್ಲ, ಗ್ರಾಫ್ ಹಂಗೆ ಮೂವ್ ಇರಬೇಕು, ಎಲ್ಲಿ ಗ್ಯಾಪು ಜಂಪು ಏನಿರಬಾರ್ದು, ಹಾಗೆ, ಓಕೆನಾ? ಸೊ ಹಾಗಾಗಿ ಈ ಒಂದು ಇಂಟ್ರೋಲ್ ಕೂಡ ಫಂಕ್ಷನ್ ಆಗಿರುತ್ತೆ. ರಿಯಲ್ ನಂಬರ್ಲೇ ಕಂಟಿನ್ಯೂಸ್ ಆದಮೇಲೆ ಈ ಇಂಟ್ರೋಲ್ ಈ ಫಂಕ್ಷನ್ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಅದೇ ಥರ ಸಿಮಿಲರ್ಲಿ ದಿಸ್ ಇಂಟ್ರೋಲಲ್ಲಿ ಈ ಫಂಕ್ಷನ್ ಕೂಡ ಏನಾಗಿರುತ್ತೆ, ಕಂಟಿನ್ಯೂಸ್, ಬಿಕಾಸ್ ಸಿನ್ಸ್ ದ ಗಿವನ್ ಫಂಕ್ಷನ್ ಇಸ್ ಪಾಲಿನಾಮಿಯಲ್ ಫಂಕ್ಷನ್. ಹೌದಾ? ಇದು ಪಾಲಿನಾಮಿಯಲ್ ಫಂಕ್ಷನ್, ಸ್ಕ್ವಯರ್ ಫಂಕ್ಷನ್. ಸೊ ಬೇಕೇ ನೀವು ಒಂದು ಪಾಯಿಂಟ್ ಬರಿಬೋದು, ಹೌದಾ? ಸೊ ಹಿಯರ್ x to the power 10 minus 1 is a polynomial function which is polynomial function, and x square is a power function. ಹೌದು, ಸ್ಕ್ವಯರ್ ಫಂಕ್ಷನ್ ಅಂತ ಹೇಳ್ತೀವಿ, ಸ್ಕ್ವಯರ್ ಫಂಕ್ಷನ್. ಸೊ ಬೋತ್ ಆರ್ ಫಂಕ್ಷನ್ಸ್. ಸೊ ಬೋತ್ ಆರ್ ಏನಾಗಿದೆ, ಬೋತ್ ಆರ್ ಕಂಟಿನ್ಯೂಯಸ್ ಅಟ್ ಗಿವನ್ ಇಂಟರ್ವಲ್. ಎರಡು ಕೂಡ ಏನಾಗಿರುತ್ತೆ, ಕೊಟ್ಟಿರುವಂಥ ಇಂಟರ್ವಲಲ್ಲಿ ಎರಡು ಕಂಟಿನ್ಯೂಸ್ಸೇ. ಯಾಕಂದ್ರೆ ನಮಗೆ ಥಿಯರಮ್ ಇದ್ದಾವೆ, ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಕಂಟಿನ್ಯೂಸ್. ಬಟ್ ಆದರೂ ನಮಗೆ ಇಲ್ಲಿ ಎಂಡಿಂಗ್ ಪಾಯಿಂಟ್ಸ್ ಬಂದಬೇಕು. ಇಲ್ಲಿ ಸೊ 1 ಅನ್ನೋ ಪಾಯಿಂಟಲ್ಲಿ ಏನಾಗಿದೆ, ಫಂಕ್ಷನ್ಗಳು ಚೇಂಜಸ್ ಬರ್ತವೆ. ಯಾಕಂದ್ರೆ ಈ 1 ಅನ್ನೋ ಪಾಯಿಂಟಲ್ಲಿ ಈ ಫಂಕ್ಷನ್ನೇ ಬೇರೆ, ಈ ಗ್ರೇಟರ್ ದೆನ್ 1 ಆ ಒಂದು ವ್ಯಾಲ್ಯೂಸಲ್ಲಿ ಈ ಫಂಕ್ಷನ್ ಬೇರೆ ಆಗಿಬಿಡ್ತಾವೆ. ಸೊ ಅಂದರೆ ಆ ಫಂಕ್ಷನ್ಗಳು ಬೇರೆ ಆಗೋದಕ್ಕೆ ಕಾರಣ, ಸೊ ಪಾಯಿಂಟ್ ಯಾವುದು, 1 ಅನ್ನೋ ಪಾಯಿಂಟ್. ಆ 1 ಅನ್ನೋ ಪಾಯಿಂಟಲ್ಲಿ ನಮಗೆ ಕನ್ಫ್ಯೂಷನ್ ಅದ ಈಗ ಅಷ್ಟೇ, ಅದು ಕಂಟಿನ್ಯೂಸ್ ಇದೆನೋ ಇಲ್ಲ ಅಂತಂತೇಳಿ. ಹಾಗಾಗಿ ಏನು ಮಾಡಬೇಕು, ಈ 1 ಅನ್ನೋ ಪಾಯಿಂಟಲ್ಲಿ ಕಂಟಿನ್ಯೂಸ್ ಇದೆನೋ ಇಲ್ಲ ಅಂತ ಏನು ಮಾಡಿ, ಚೆಕ್ ಮಾಡಿ ಅಷ್ಟೇ. ಸೊ ಹಾಗಾದ್ರೆ ಚೆಕ್ ಮಾಡಿ. ಹಾಗಾದರೆ ಏನು ಮಾಡಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ 1 ಅನ್ನೋ ಪಾಯಿಂಟಲ್ಲಿ ಚೆಕ್ ಮಾಡಿ. LHL RHL ಎರಡು ಮಾಡೋಣ, ಓಕೆ? ಸೊ LHL ನೋಡಿ, ನಿಮ್ಗೆ ಅದು ಗೊತ್ತಿದೆ, ಅದನ್ನು ವ್ಯಾಲ್ಯೂಸ್ ಅದನ್ನು ಬರೀರಿ, ಅದನ್ನು ಪುಟಿಂಗ್ ಅದೆಲ್ಲ ಬರೀತಿರಲ್ಲಪ್ಪ. ಎಕ್ಸ್ ಇಸ್ ಈಕ್ವಲ್ ಟು a ಮೈನಸ್ ಎಚ್, ಹೌದಾ? ಆ್ಯಸ್ ಎಕ್ಸ್ಟೆಂಡಿಂಗ್ ಟು a ವೆನ್ ಎಕ್ಸ್ಟೆಂಡಿಂಗ್ ಟು 0, ಅವೆಲ್ಲ ಬರೀರಿ. ಸೊ ಡೈರೆಕ್ಟಾಗಿ ಬರೀತೀನಿ ನಾನು. ಸೊ ಲಿಮಿಟ್, ಸೊ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು 1 ಮೈನಸ್. ಸೊ 1 ಅನ್ನೋ ಪಾಯಿಂಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಈಗ, ಸೊ ಲಿಮಿಟನ್ನು ಚೆಕ್ ಮಾಡಿ, ಇದು ಕಂಟಿನ್ಯೂಟಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸೊ ಲೆಸ್ ದೆನ್ 1 ಮೈನಸ್ ಅಂದರೆ ಏನು, ಲೆಸ್ ದೆನ್ 1. ಸೊ ಲೆಸ್ ದೆನ್ 1 ಎಲ್ಲಿದೆ ನಿಮಗೆ, ಇಲ್ಲಿದೆ, ಇಲ್ಲಿದೆ ಲೆಸ್ ದೆನ್ 1 ಅಂದರೆ ಯಾವ್ದು ತೊಗೋಬೇಕು, ಈ ವ್ಯಾಲ್ಯೂ ತೊಗೋಬೇಕು, x to the power 10. ಸೊ ಹಾಗಾದ್ರೆ ಏನಾಗುತ್ತೆ, ಸೊ ಲಿಮಿಟ್ 1 ಮೈನಸ್ x to the power 10 ಮೈನಸ್ 1, ಓಕೆನಾ? ಸೊ ಅದೇ ಥರ ನೆಕ್ಸ್ಟ್ ಏನಾಗ್ತದೆ ನೋಡಿರಿ, ದಿಸ್ ಇಸ್ ಈಕ್ವಲ್ ಟು, ಇಲ್ಲೇನು ಮಾಡಿಬಿಡ್ರಿ, ಸೊ ಎಸ್ ಟೆಂಡಿಂಗ್ ಟು 0 ಅಂದರೆ ಎಕ್ಸ್ ಏನಾಗುತ್ತೆ, ರೀಪ್ಲೇಸ್ ಆಗ್ತದೆ. ಸೊ ಎಕ್ಸ್ ರೀಪ್ಲೇಸ್ ಆಗಿ ಏನು ಬರ್ತದೆ ನಿಮಗೆ ಇಲ್ಲಿ, ಸೊ 1 a ಮೈನಸ್ ಎಚ್, a ಮೈನಸ್ ಅದು, a ಅಂದ್ರೆ ಏನಿಲ್ಲ 1. ಸೊ 1 ಅಂದ್ರೆ ಏನಿಲ್ಲ, a ಇದ್ದಂಗೆ ಅಷ್ಟೇ. ಸೊ ಹಾಗಾದ್ರೆ ಏನು ಬರ್ತದೆ, 1 ಮೈನಸ್ ಎಚ್ ಹೋಲ್ ಟು ದಿ ಪವರ್ 10 ಮೈನಸ್ 1, ಹೌದಾ? ಸೊ ನೀವು ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದಲ್ಲ, ಸಪೋಸ್ ಕ್ಯೂಬಿಕ್ ಬಂತಂದರೆ ಎಕ್ಸ್ಪ್ಯಾಂಡ್ ಮಾಡಿರಿ, ಒಂದೊಂದು ಈಸಿಯಾಗಿ ಗೊತ್ತಾಗ್ತದೆ. ಇಲ್ಲಿ ಡೈರೆಕ್ಟಾಗಿ ಏನು ಮಾಡ್ಬೋದು ನಾವಿಲ್ಲಿ, ಎಚ್ ಇದೆ, ಡೈರೆಕ್ಟ್ ಎಚ್ ಇದು 0 ಹಾಕ್ಬಿಡ್ರಿ. ಸೊ ಎಚ್ ಡೈರೆಕ್ಟಾಗಿ 0 ಹಾಕಿದ ತಕ್ಷಣ ಏನಾಗ್ಬಿಡ್ತದೆ ನಿಮಗಿದು, ಎಸ್ ಟೆಂಡಿಂಗ್ ಟು 0 ಆದ ತಕ್ಷಣವೇ ಸೊ ಇದೇನಾಗ್ಬಿಡ್ತದೆ ನಿಮಗೆ, ಸೊ ಲಿಮಿಟ್ ಎಸ್ ಟೆಂಡಿಂಗ್ ಟು 0 1 ಮೈನಸ್ 0, ಇದು 0 ಹಾಕಿದ ಮೇಲೆ ಇದನ್ನು ಬರಲಿಕ್ಕೆ ಬರೋಲ್ಲ, ಓಕೆನಾ?
ಸೊ 1 ಮೈನಸ್ 0 ಹೋಲ್ ಟು ದಿ ಪವರ್ 10 ಮೈನಸ್ 1 ಹೌದಾ. ಸೊ ಅದೇನು ಟೋಟಲ್ ಏನಾಗ್ಬಿಡ್ತದೆ ನಿಮಗೆ 1 ಟು ದಿ ಪವರ್ 10 ಬರ್ತದೆ ನಿಮಗೆ ಅಷ್ಟೇ. ಸೊ 1 ಟು ದಿ ಪವರ್ 10 ಅಂದಾಗ ಏನಾಗುತ್ತೆ ನಿಮಗೆ 1 ಬರ್ತದೆ. 1 ಮೈನಸ್ 1 ಏನಾಗ್ತದೆ 0 ಅಂತ ಬರ್ತದೆ ನಿಮಗೆ. ಓಕೆನಾ, ಡೈರೆಕ್ಟ್ ಈಸಿಯಾಗಿ. ಸೊ ಅದೇ ಥರ 0 ಬಂತು. ಅದೇ ಥರ ಆರ್ ಎಚ್ ಎಲ್ ಚೆಕ್ ಮಾಡಿ. ಆರ್ ಎಚ್ ಎಲ್ ಚೆಕ್ ಮಾಡಿ. ಸೊ ಆರ್ ಎಚ್ ಎಲ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು 1 ಪ್ಲಸ್ ಮೀನ್ಸ್ ವಾಟ್ ಗ್ರೇಟರ್ ದೆನ್ 1. ಸೊ ಗ್ರೇಟರ್ ದೆನ್ 1 ಎಲ್ಲಿದೆ, ಇಲ್ಲಿದೆ. ಗ್ರೇಟರ್ ದೆನ್ 1 ಅಂದರೆ ಯಾವುದಿದೆ ಫಂಕ್ಷನು, ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ತೊಗೋಬೇಕು. ಸೊ ಲಿಮಿಟ್ ಆಫ್ ಎಕ್ಸ್ ಸ್ಕ್ವೇರ್ ವೇರ್ ಎಕ್ಸ್ ಈಸ್ ಏನಾಗುತ್ತೆ ಎಕ್ಸ್ಟೆಂಡಿಂಗ್ ಟು 1+. ಸೊ ಅದೇ ಥರ ನೆಕ್ಸ್ಟ್ ಏನು ಬಂತು ನಿಮಗೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಬರ್ತದೆ, ಇಲ್ಲಿ 1 ಬರ್ತಾ ಇದೆ. ಹಾಗೆ ರೀಪ್ಲೇಸ್ ಮಾಡಬೇಕು. ಆರ್ ಎಚ್ ಎಲ್ ಅಂದರೆ ಏನು ರೀಪ್ಲೇಸ್ ಮಾಡಬೇಕು ಗೊತ್ತಲ್ಲ. ಸೊ ಇಲ್ಲಿ ಎ ಅಂದರೆ 1 ಇದೆ ಅಂದರೆ 1 + h ಅನ್ನು ರೀಪ್ಲೇಸ್ ಮಾಡಿ. ಸೊ ಲಿಮಿಟ್ ಎಚ್ ಟೆಂಡಿಂಗ್ ಟು 0. ಸೊ 1 + h ಹೋಲ್ ಸ್ಕ್ವೇರ್. ಓಕೆನಾ, ಏನು ಬರ್ತಾಯಿದೆ ನಿಮಗಿಲ್ಲಿ 1 + h ಹೋಲ್ ಸ್ಕ್ವೇರ್ ಅಂತ ಬರ್ತಾ ಇದೆ. ಸೊ 1 + h ಹೋಲ್ ಸ್ಕ್ವೇರ್ ನೀವು ಎಕ್ಸ್ಪೆಂಡ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಸಣ್ಣ ವ್ಯಾಲ್ಯೂ ಇದೆ, ಇಲ್ಲಿ ಬಿಗ್ಗರ್ ವ್ಯಾಲ್ಯೂ. ಇಲ್ಲ ಡೈರೆಕ್ಟಾಗಿ ಹಾಕ್ಬೋದು, ನೀವು ಹೆಚ್ಚಿಗೆ ಡೈರೆಕ್ಟಾಗಿ ಹಾಕಿರ್ಬೇಕು, ನಡೀತದೆ, ಎರಡು ಒಂದೇ. ಸಪೋಸ್ ಎಕ್ಸ್ಪೆಂಡ್ ಮಾಡಿದ್ರೆ ಕೂಡ ಏನಾಗ್ತದೆ ನೋಡಿರಿ. ಸೊ ಲಿಮಿಟ್ ಎಚ್ ಟೆಂಡಿಂಗ್ ಟು 0. ಸೊ ಏನಾಗುತ್ತೆ a² + b² + 2ab. 2ab ಅಂದಾಗ ಏನಾಗುತ್ತೆ ಮತ್ತು ಅಗೇನ್ 2ab ಅಂದರೆ ಏನು ಬರ್ತದೆ ನಿಮಗೆ ಇಲ್ಲಿ 2h ಅಂತಲೇ ಬರ್ತದೆ. ಈಗ ಎಕ್ಸ್ಪೆಂಡ್ ಮಾಡಿದ ಮೇಲೆ ನೀವು h 0 ಹಾಕಿರ್ಕೊಂಡು ನಿಮ್ಗೆ 1 ಬರೋದು. ಸೊ ಹಾಗಾಗಿ ಇಲ್ಲೇ ನೀವೇನು ಮಾಡ್ಬೋದು, ಹೆಚ್ಚಿಗೆ 0 ಹಾಕ್ಬೋದು. ಓಕೆ, ಇಲ್ಲೇ ಹಾಕ್ಬಿಟ್ಟಿರ್ಬೇಕಾದ್ರೆ. ಸೊ ಹಾಗಾಗಿ ಎಕ್ಸ್ಪೆಂಡ್ ಮಾಡಿದ್ರೆ ಅಷ್ಟೇ. ಸೊ h² ಏನಾಯ್ತು ನಿಮ್ಗೆ ಎಕ್ಸ್ಪೆಂಡ್ ಮಾಡಿದ್ದೀನಿ. ಸೊ ದೀಸ್ ಆರ್ ಟೆಂಡಿಂಗ್ ಟು ವಾಟ್ 0. 1 + h ಹೋಲ್ ಸ್ಕ್ವೇರ್ ಮಾಡಿದ್ದೀವಿ ಅದನ್ನು, ಹೌದಾ. ಅಂದರೆ ಇಲ್ಲಿ ಫಸ್ಟ್ ಏನು a - h a + h ಎಲ್ಲಿ ಎಕ್ಸ್ ಪ್ಲೇಸಲ್ಲಿ ಹಾಕಿದ್ದೀನಿ ನಾನು. ಸೊ ನಿಮಗೇನು ಬರ್ತಾ ಇದೆ, ಹಾಗಾದ್ರೆ ಲಿಮಿಟ್ ಕಾನ್ಸ್ಟೆಂಟ್ ಫಂಕ್ಷನ್ 1 ಬಂದುಬಿಡುತ್ತೆ. ಹಾಗಾದ್ರೆ ಲಿಮಿಟ್ ಏನು ಬಂತು, 1 ಬಂತು. ಬಟ್ ಅಲ್ಲಿ ಬಂದಿರೋದು 0 ಎಲ್ ಎಚ್ ಎಲ್, ಬಟ್ ಆರ್ ಎಚ್ ಎಲ್ ನನಗೇನು ಬರ್ತಾ ಇದೆ 1 ಅಂತ ಬರ್ತಾ ಇದೆ. ಸೊ ದೇರ್ ಫೋರ್ ಕ್ಲಿಯರ್ಲಿ ಮತ್ತು ನೀವು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕಂಡಿಡೋ ಅವಶ್ಯಕತೆ ಇಲ್ಲ. ಯಾಕೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕೂಡ ಏನಾಗುತ್ತೆ 1 ಎಲ್ಲಿದೆ ನೋಡಿ, ಇಲ್ಲಿದೆ 1. ಸೊ 1 ಇದಕ್ಕೆ ಹಾಕಿದಾಗ ಏನಾಗ್ಬಿಡುತ್ತೆ 1 ಟು ದಿ ಪವರ್ 10 ಏನಾಗುತ್ತೆ 1 ಆಗುತ್ತೆ. ಸೊ 1 - 1 ಏನಾಗ್ತದೆ ನಮ್ಗೆ 0 ಬರ್ತದೆ, ಹೌದಾ. ಸೊ ಹಾಗಾದರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕೂಡ ನೀವು ಬೇಕಾದ್ರೆ ಕಂಡುಹಿಡಿಬೋದು. ಎಫ್ ಆಫ್ 1. ಸೊ 1 ಇಲ್ಲಿದೆ ನಮ್ಗೆ 1 ಇಲ್ಲಿದೆ. ಸೊ ಹಾಗೆ ಇಲ್ಲಿ 1 ಹಾಕಬೇಕು. ಸೊ 1 ಹಾಕಿದಾಗ ಏನು ಬರುತ್ತೆ 1 ಟು ದಿ ಪವರ್ 10 - 1. ಸೊ 1 - 1 ಟು ದಿ ಪವರ್ 10 ಈಸ್ 1. 1 - 1 ಏನಾಗುತ್ತೆ ಟೋಟಲ್ 0 ಬರ್ತದೆ ನಿಮಗೆ. ಸೊ ಎಫ್ ಆಫ್ 1 ಕೂಡ ಏನು ಬರ್ತಾ ಇದೆ ನಿಮಗೆ 0 ಬರ್ತಾ ಇದೆ. ಸೊ ಹಾಗಾಗಿ ಸೊ ದೇರ್ ಫೋರ್ ಫೈನಲಿ ಇಲ್ಲಿ ಬರಿಲ್ಲ. ಸೊ ಫೈನಲಿ ಸೊ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್, ಅದಕ್ಕೆ ದೇರ್ ಫೋರ್ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು. ಸೊ ಎಲ್ ಎಚ್ ಎಲ್ಗೆ ಯಾವ ವ್ಯಾಲ್ಯೂ ಕೋಇನ್ಸಿಡೆಂಟ್ ಆಗ್ತಾಯಿದೆ ನನಗೆ, ಎಫ್ ಆಫ್ 1 ಕೋಇನ್ಸಿಡೆಂಟ್ ಆಗ್ತಿದೆ, ಎರಡು ಈಕ್ವಲ್. ಬಟ್ ದಿಸ್ ಇಸ್ ನಾಟ್ ಈಕ್ವಲ್ ಟು, ದೋಸ್ ಟು ವ್ಯಾಲ್ಯೂಸ್ ಆರ್ ನಾಟ್ ಈಕ್ವಲ್ ಟು ವಾಟ್ ಆರ್ ಎಚ್ ಎಲ್. ಆರ್ ಎಚ್ ಎಲ್ ಏನು ಬರ್ತಾ ಇದೆ, ಸೊ 1 ಬರ್ತಾ ಇದೆ. ಸೊ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ 1. ಇಷ್ಟು ಬರೀಬೇಕು. ಅದರ್ವೈಸ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಬರೀಬೋದು. ಹಾಗಾದರೆ ಇದಕ್ಕೇನಿದೆ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಏನು ಬರ್ತದೆ 1 ಬರ್ತದೆ. ಸೊ 1 ಅನ್ನೋ ಪಾಯಿಂಟಲ್ಲಿ ಏನಾಗಿರುತ್ತೆ ನಿಮಗೆ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಇರುತ್ತೆ. ಸೊ ಹಾಗಾಗಿ ದೆರ್ ಈಸ್ ಓನ್ಲಿ 1 ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ, ಹೌದಾ. ದೆರ್ ಈಸ್ ಓನ್ಲಿ 1 ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ಹ್ಯಾಸ್ ಎಫ್ ಅಕರ್ಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ನಮಗೇನಾಗ್ತಾ ಇದೆ ನಮ್ಗೆ, ಸೊ ಎಟ್ ಎಕ್ಸ್ ಈಕ್ವಲ್ ಟು 1 ಅನ್ನೋದು ಏನಾಗಿದೆ, ಸೊ ಎಟ್ ಎಕ್ಸ್ ಈಕ್ವಲ್ ಟು 1 ಅನ್ನೋದು ದಿಸ್ ಇಸ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದಿಸ್ ಫಂಕ್ಷನ್. ಸೊ ಹಾಗಾಗಿ ದೇರ್ ಈಸ್ ಓನ್ಲಿ 1 ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ಅಕರ್ಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋದು ಏನಾಗಿರುತ್ತೆ ನಿಮಗಿಲ್ಲಿ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಗಿದೆ. ಓಕೆನಾ, ದಿಸ್ ಒನ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ, ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಅವುಗಳನ್ನು ಡೈರೆಕ್ಟಾಗಿ ನಾನು ಏನಾದರೂ ಮಾಡ್ಬೋದಿತ್ತು. ಇವೆಲ್ಲ ನಿಮಗೆ ಆಲ್ಮೋಸ್ಟು ಕೇಳೋದು ರೇರು, ಎಕ್ಸಾಮ್ ಬಂದಿಲ್ಲ. ಬಟ್ ಅಲ್ಲಲ್ಲಿ ಮಿಡ್ ಟರ್ಮಿಗೆ ಅಂಥ ಟೈಮಲ್ಲಿ ಕೇಳ್ತಿರ್ತಾನೆ ಅಷ್ಟೇ. ಬಟ್ ಮೇನ್ ಎಕ್ಸಾಮಿಗೆ ಅಂತಲೇ ನಿಮಗೆ ಲಾಸ್ಟ್ ಫೈನಲಾಗಿ ಒಂದು 7-8 ಕ್ವಶನ್ಸ್ ಇದಾವೆ, ಇಂಪಾರ್ಟೆಂಟ್ 4 ಮಾರ್ಕಿಗೆ. ಸೊ 100% ಅಷ್ಟರಲ್ಲಿ ನಿಮ್ಗೆ ಒಂದು ಬಂದೇ ಬರ್ತದೆ 4 ಮಾರ್ಕಿಗೆ. ಓಕೆನಾ. ಸೊ ಪಾರ್ಟ್ ಇ ಅಂದರೆ 10 ಮಾರ್ಕ್ಸ್ ಕ್ವಶನಲ್ಲಿ. ಓಕೆನಾ. 10 ಮಾರ್ಕ್ಸ್ ಕ್ವಶನ್ ನಂಬರ್ 49, ಕ್ವಶನ್ ನಂಬರ್ 50. ಸೊ ಅದರಲ್ಲಿ ಎ ಬಿ ಸಬ್ ಕ್ವಶನ್ಸ್ ಇರ್ತಾವಲ್ಲ ನಿಮಗೆ. ಸೊ ಬಿ ಕ್ವಶನ್ಸ್ ಏನಾಗಿರುತ್ತೆ ನಮಗೆ ಈ ಕಂಟಿನ್ಯೂಟಿ ಮೇಲೆ ಬರುತ್ತೆ. ಫೈಂಡ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ಅಂತ ಬರ್ಬೋದು. ಅದರ್ವೈಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಇರುತ್ತೆ, ಅದಾದ್ರೂ ಬರ್ಬೋದು. ಓಕೆ, 2-3 ಪ್ಯಾಟರ್ನ್ ಇದ್ದಾವೆ. ಆ 2-3 ಪ್ಯಾಟರ್ನಲ್ಲಿ ಒಂದಂತೂ ಬಂದೇ ಬರುತ್ತೆ. ಓಕೆನಾ. ಸೊ ನಾಳೆ ಏನು ಮಾಡೋಣ, ಆ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆನಾ. ಥ್ಯಾಂಕ್ ಯು.